ಕಾಲಚಕ್ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ನಿಮ್ಮ ನೆಚ್ಚಿನ ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ಎಂದಿನಂತೆ ಈ ವಾರದ ದ್ವಾದಶ ರಾಶಿ ಫಲಗಳು ಕೂಡ ನೀವು ವೀಕ್ಷಣೆ ಮಾಡಬಹುದು. ಸೊ ಸ್ನೇಹಿತರೆ, ನೀವು ಕೂಡ ನಮ್ಮ ಕಾಲಚಕ್ರ ವತಿಯಿಂದ ಮಾಡ್ತಕ್ಕಂತಹ ಮಹಾಯಾಗದಲ್ಲಿ ಪಾಲ್ಗೊಳ್ಳಬಹುದು. ಪ್ರತಿಯೊಬ್ಬರು ಕೂಡ ಪಾಪನಾಶಮಲ್ಲಿ ಅಗಸ್ತ್ಯ ಋಷಿಗಳ ತಪೋ ಭೂಮಿಯಲ್ಲಿ ಪ್ರತಿ ತಿಂಗಳು ನಾವು ಕಾಲಚಕ್ರ ಸರ್ವರಕ್ಷಾ ಮಹಾಯಾಗವನ್ನು ಹಮ್ಮಿಕೊಂಡಿರ್ತೀವಿ. ಪ್ರತಿಯೊಬ್ಬರು ಕೂಡ ಈ ಯಾಗದಲ್ಲಿ ಪಾಲ್ಗೊಳ್ಳಬಹುದು. ಅದರ ಪ್ರಯುಕ್ತವಾಗಿ ನೀವು ಪ್ರತಿಯೊಬ್ಬರು ಕೂಡ ಹೆಸರನ್ನು ಕೊಟ್ಟು ನೋಂದಾಯಿಸಿಕೊಂಡ್ರೆ ನಾವು ನಿಮ್ಮ ತಾರಾಫಲಕ್ಕೆ ಅನುಗುಣವಾಗಿ ಯಾವ ದಿನ ಸೂಕ್ತವಾದ ದಿನ ಇರುತ್ತೆ ಅಂತ ಹೇಳಿ ನಾವು ನಿಖರವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಅದರಂತೆ ನೀವು ಕುಟುಂಬ ಸಮೇತವಾಗಿ ಬಂದು ಆ ಪಾಪನಾಶಮಲ್ಲಿ ಅಗಸ್ತ್ಯ ಬೆಟ್ಟದ ತೀರದಲ್ಲಿ ಇರತಕ್ಕಂತಹ ಪಾಪನಾಥೇಶ್ವರ ಲೋಕನಾಯಕಿ ಸಮೇತವಾಗಿ ಇರತಕ್ಕಂತಹ ಸನ್ನಿಧಿಯಲ್ಲಿ ನದಿಯ ದಡದಲ್ಲಿ ಮಾಡಿಕೊಡುವಂತಹ ಒಂದು ಅದ್ಭುತವಾದ ಯಜ್ಞ ಕಾಲಚಕ್ರ ಸರ್ವರಕ್ಷಾ ಮಹಾಯಜ್ಞ ಅಂತ ಯಾಗದಲ್ಲಿ ಹಲವಾರು ಮೂಲಿಕೆಗಳನ್ನ ಬಳಕೆ ಮಾಡಿ ಮಾಡುವಂತಹ ಒಂದು ಯಜ್ಞ ಇದು. 1500ಕ್ಕೂ ಹೆಚ್ಚು ವನಸರಿಗಳನ್ನ ಬಳಕೆ ಮಾಡಿ ಮಾಡುವಂತಹ ಒಂದು ಯಜ್ಞ ಇದು. ಈ ಯಾಗದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬಹುದು. ಆದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಪೂರ್ವಪುಣ್ಯ ದೋಷ, ಕಳತ್ರ ದೋಷ, ನಾಗದೋಷ, ಸರ್ಪದೋಷ, ಕಾಲಸರ್ಪದೋಷ, ಕುಜದೋಷ, ಮಾಂಗಲ್ಯ ದೋಷ, ಪಿತೃದೋಷ ಇತ್ಯಾದಿ ದೋಷಗಳ ಅಲ್ಲದೆ ನಿಮ್ಮ ಗೋಚಾರ ರೀತಿಯಲ್ಲಿ ಕಾಡ್ತಕ್ಕಂಥ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಏಳುವರೆ ಶನಿ ಮತ್ತು ಕಂಟಕ ಶನಿ, ಶನಿ ದಶೆ, ಶನಿ ಭುಕ್ತಿ, ದಶಾ ಸಂಧಿ ದೋಷ ಮತ್ತು ದುರ್ಸ್ಥಾನ ದಶಾಭುಕ್ತಿಗಳ ಒಂದು ದಶಾಭುಕ್ತಿ ಸಂದರ್ಭದಲ್ಲಿ ತುಂಬ ಗೊಂದಲಕ್ಕೆ ಒಳಗಾಗ್ತಾರೆ ನೀವು. ಅಂತ ಸಂದರ್ಭದಲ್ಲಿ ಈ ಒಂದು ಮಹಾಯಾಗದಲ್ಲಿ ಭಾಗವಹಿಸಿದ್ದಾಗ ನಿಮ್ಮ ಸರ್ವ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತೀರ. ಸ್ನೇಹಿತರೆ, ನೀವು ಕೂಡ ಈ ಯಾಗದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ದಯವಿಟ್ಟು. ಹಾಗೂ ಅದರ ಜೊತೆಯಲ್ಲಿ ನಾವು ಇದು ಪ್ಯೂರ್ ಬೆಳ್ಳಿನಲ್ಲಿ ತಯಾರು ಮಾಡಿರ್ತಕ್ಕಂಥ ಆಂಜನೇಯನ ಗದೆಗಳು. ಸೊ ಇಂಥ ಗದೆಗಳನ್ನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ಗದೆ ಇದು. ಸೊ ನೀವು ಕೂಡ ಈ ಒಂದು ಗದೆಯನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗೋಚಾರ ಫಲಗಳು ಅಂತ ಏನ್ ಹೇಳ್ತೀವಿ, ಸರ್ಪದೋಷ ಆಗಿರ್ಬೋದು, ಹಾಗೇನೆ ಕುಜದೋಷ ಇರ್ಬೋದು, ವಿವಾಹಕ್ಕೆ ಸಂಬಂಧಪಟ್ಟ ದೋಷ ಇರ್ಬೋದು, ಸಂತಾನಕ್ಕೆ ಸಂಬಂಧಪಟ್ಟ ದೋಷ ಇರ್ಬೋದು, ಪೂರ್ವಪುಣ್ಯ ದೋಷ, ಪಿತೃದೋಷ, ಕಳತರ ದೋಷ ಸಂಬಂಧಪಟ್ಟ ದೋಷ ಇರ್ಬೋದು, ಹಾಗೂ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಏಳುವರೆ ಶನಿ ಮತ್ತು ಕಂಟಕ ಶನಿ, ಶನಿ ದಶೆ, ಶನಿ ಭುಕ್ತಿ ಹಾಗೂ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದುರ್ಸ್ಥಾನ ದಶಾಭುಕ್ತಿಗಳು ಹಾಗೂ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ನಾನಾ ಯೋಗಗಳು ನಿಮ್ಗೇನಿಗೆ ಕೊಡ್ತಾ ಇಲ್ಲ, ಆ ಯೋಗಗಳು ಯಾವ ರೀತಿಯಲ್ಲಿ ನೀವು ಅನುಭವಿಸಬಹುದು, ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತಕ್ಕಂಥ ಮಾಹಿತಿಗಳನ್ನ ಅರಿತುಕೊಂಡು ತದನಂತರ ಅದರದೇ ಅಂತಹ ವನಸಿರಿಗಳನ್ನ ಇದರೊಳಗೆ ತುಂಬಿ ತುಂಬ ವಿಶೇಷವಾದ ದಿನಗಳಲ್ಲಿ ನಾವು ಸಂಗ್ರಹ ಮಾಡಿರ್ತಕ್ಕಂಥ ಬೇರುಗಳನ್ನ ಇದರಲ್ಲಿ ತುಂಬಿ ತದನಂತರವಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ವಿ. ನಿಮ್ಮ ರಾಶಿ, ನಕ್ಷತ್ರ, ಹೆಸರು, ಗೋತ್ರ ಇಷ್ಟು ಮಾಹಿತಿಗಳು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇದು ರಾಮಬಾಣವಾಗಿ ಕೆಲಸವನ್ನ ಮಾಡುತ್ತೆ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಕಚೇರಿಗಳಲ್ಲಿ, ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಹಾಗೂ ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ವಾಸ್ತು ಪ್ರಕಾರವಾಗಿ ವಾಸ್ತು ದೋಷ ಇರ್ಬೋದು, ಮನೆಯ ಒಂದು ದೋಷ ಇರ್ಬೋದು, ಮನಸ್ತಾಪಗಳಿರ್ಬೋದು, ಪತಿ ಕಲಹ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗಿರ್ಬೋದು, ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟ ದೋಷ ಇರ್ಬೋದು, ನಿಮ್ಮ ವ್ಯಾಪಾರ ವಹಿವಾಟು ಕೆಲಸ ಕಾರ್ಯಗಳು ಮತ್ತೆ ಕೆಲಸ ಸಿಗಬೇಕು, ವಿದ್ಯೆ ಮಕ್ಕಳು ಓದ್ತಾ ಇಲ್ಲ ಅಂತಕ್ಕಂಥವರಿಗೆ ಅದ್ಭುತವಾದ ಒಂದು ವಸ್ತು ಇದು. ಇದರಲ್ಲಿ ಎಲ್ಲಾ ತರದ ಮೂಲಿಕೆಗಳ ಬೇರುಗಳನ್ನ ತುಂಬಿ ನಾವು ಸಿದ್ಧಿ ಮಾಡಿ ಕೊಡ್ತೀವಿ. ಯಾಗದಲ್ಲಿ, ಹೋಮದಲ್ಲಿ ಇದಕ್ಕೆ ಇಟ್ಟು ಅದನ್ನ ನೀವು ಖಂಡಿತವಾಗ್ಲೂ ಕೂಡ ಇಟ್ಕೊಂಡು ಪೂಜೆ ಮಾಡಿದಾಗ ನಿಮ್ಮ ಎಲ್ಲಾ ದೋಷಗಳು ಕೂಡ ಪರಿವರ್ತನೆ ಆಗುತ್ತೆ. ಇದು ಬೇಕಾಗಿದ್ದಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನ ನೀವೇನ್ ಮಾಡ್ತೀರಾ, ನೀವು ಬೇಕಾಗಿದ್ರೆ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ನಿಮ್ಮ ರಾಶಿ, ನಕ್ಷತ್ರ, ಹೆಸರು, ಗೋತ್ರವನ್ನ ಹೇಳಿ ನೀವು ಬುಕ್ ಮಾಡ್ಕೊಂಡ್ರೆ, ಹೆಸರನ್ನು ಕೊಟ್ಟು ನೋಂದಾಯಿಸ್ಕೊಂಡ್ರೆ ನಾವು ನಿಮಗೆ ತಯಾರು ಮಾಡಿ ನಿಮಗೆ ಕೊಡ್ತೀವಿ. ಸ್ನೇಹಿತರೆ, ಇದನ್ನ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಪೂಜೆ ಸಲ್ಲಿಸಬಹುದು. ದೀಪ ಹಚ್ಚಿ ಅಗರಬತ್ತಿ ತೋರಿಸಿದ್ರೆ ಸಾಕು. ಬೇರೆ ಎಲ್ಲಾ ಕೆಲಸಗಳು ಕೂಡ ನೀವು ಅರ್ಕೆ ತರ ಕಟ್ಕೊಂಡ್ರೆ ನೀವು ಇದಕ್ಕೆ ಖಂಡಿತವಾಗ್ಲೂ ಕೂಡ ಇದಕ್ಕೆ ಜೀವ ತುಂಬಿರತಕ್ಕಂಥ ಬೇರುಗಳಾಗಿರ್ಬೋದು, ಯಂತ್ರಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ನಿಮಗೆ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯ ನೆರವೇರ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ಈ ಒಂದು ಆಂಜನೇಯನ ಗದೆಗಳು. ಪ್ರತಿಯೊಬ್ಬರಿಗೆ ಬೇಕಾಗಿದ್ದಲ್ಲಿ ಇದು ಪ್ಯೂರ್ ಬೆಳ್ಳಿನಲ್ಲಿ ತಯಾರು ಮಾಡತಕ್ಕಂಥ ಗದೆಗಳು.
ಬೇಕಾಗಿದ್ರೆ ನನಗೆ ಫೋನ್ ಮಾಡಿ 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ಇದನ್ನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇಟ್ಕೊಂಡು ಪೂಜೆ ಸಲ್ಲಿಸಬಹುದು. ನಿಮ್ಮ ಸರ್ವ ಸಮಸ್ಯೆಗೂ ಶಾಶ್ವತ ಪರಿಹಾರಗಳನ್ನ ಉಂಟು ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಂಜನೇಯನ ಬೆಳ್ಳಿ ಗದೆಗಳು. ಸೊ ಬೇಕಾಗಿದ್ರೆ ಮತ್ತೊಮ್ಮೆ ಮೊದಲೊಮ್ಮೆ ಹೇಳ್ತೀವಿ, ಇದು ಮಹಾಯಾಗದಲ್ಲಿ ಇಟ್ಟು ಪೂಜಿಸಿ ಸಿದ್ಧಿ ಮಾಡಿ ತದನಂತರವಾಗಿ ಕೊಡಲಾಗುತ್ತದೆ. ಬೇಕಾಗಿದ್ರೆ 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ಹೆಸರನ್ನು ಕೊಟ್ಟು ನೋಂದಾಯಿಸ್ಕೊಳ್ಳಿ. ನಿಮಗೆ 1 ವಾರದೊಳಗೆ ನಿಮಗೆ ಬಂದು ತಲುಪುತ್ತೆ. ಕೊರಿಯರ್ ಸರ್ವಿಸ್ ಇರುತ್ತೆ. ನಿಮ್ಮ ಅಡ್ರೆಸ್ ಕೊಟ್ಟರೆ ಕೊರಿಯರ್ ಮುಖಾಂತರವಾಗಿಯೂ ನಾವು ನಿಮಗೆ ಕಲ್ಪಿಸ್ಕೊಡ್ತೀವಿ ಖಂಡಿತವಾಗ್ಲೂ ಕೂಡ. ಸೊ ಬೇಕಾಗಿದ್ರೆ ಕೂಡಲೇ ಆರ್ಡರ್ ಮಾಡಿ, ದಯವಿಟ್ಟು ಪಡ್ಕೊಳ್ಳಿ, ಪೂಜೆ ಮಾಡ್ಕೊಂಬನ್ನಿ, ಶುಭವಾಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು. ಅದೇ ಕಾಲಚಕ್ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ಎಂದಿನಂತೆ ಈ ವಾರ ಕೂಡ 7/7/2023ರಿಂದ 13/7/2025 ಇರತಕ್ಕಂಥ ವಾರದ ಭವಿಷ್ಯ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಾಧಿಪತಿಯಾದ ಕುಜಗ್ರಹ ಕೇತು ಹೊಟ್ಟಿಗೆ ಪಂಚಮದಲ್ಲಿ, ಅಗ್ನಿತತ್ವ ಗ್ರಹ ಅಗ್ನಿತತ್ವ ರಾಶಿಯಲ್ಲಿ ಗೋಚರಿಸ್ತಕ್ಕಂಥದ್ದು ಕೇತು ಹೊಟ್ಟಿಗೆ. ಸೊ ಈ ಒಂದು ರಾಶಿಯ ಒಂದು ಕುಜ, ರಾಶಿಯಾಧಿಪತಿ ಕುಜ ಬಲವಾಗಿ ತ್ರಿಕೋಣ ಸ್ಥಾನದಲ್ಲಿ ಇರೋದರಿಂದ ಅತ್ಯಂತ ಶುಭ ಕಾರ್ಯಗಳು, ಯತ್ನ ಹಾಗೂ ಹೈರ್ ಎಜುಕೇಶನ್ ಓದ್ತಕ್ಕಂಥವ್ರಿಗೆ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಅದೃಷ್ಟ, ಭೂಮಿ ಪ್ರಾಪ್ತಿ, ಮನೆ ಕಟ್ಟಲಿಕ್ಕೆ ಅವಕಾಶ ಇರ್ತಕ್ಕಂಥ ಅವಕಾಶ ಮಾಡಿಕೊಡುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಒಳ್ಳೆ ರೀತಿಯಲ್ಲಿ ಮುಂದುವರಿಯುವಂಥದ್ದು, ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಈ ಒಂದು ರಾಶಿಯಿಂದ 2ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಗ್ರಹ ಧನಭಾವದಲ್ಲಿ ಒಳ್ಳೆ ಬಲವಾದ ಗ್ರಹ ಇರೋದ್ರಿಂದ ದುಡ್ಡು ಕಾಸು ಚೆನ್ನಾಗಿ ಓಡಾಡ್ತಕ್ಕಂಥದ್ದು, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು. 3ರಲ್ಲಿರ್ತಕ್ಕಂಥ ಸೂರ್ಯಗ್ರಹ ಒಡವೆಗಳು, ಜ್ಯುವೆಲ್ಲರ್ಸ್ ಅಂತ ನಾವೇನು ಹೇಳ್ತೀವಿ, ನಿಮಗೆ ತುಂಬ ಅಚ್ಚುಕಟ್ಟಾಗಿ ಸೇರ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆ ಸಹಾಯ, ಒಳ್ಳೆ ಧೈರ್ಯದಿಂದ ಮುನ್ನುಗ್ಗಿ ಮಾಡುವಂಥದ್ದಾಗಿರುತ್ತೆ. 4ರಲ್ಲಿರ್ತಕ್ಕಂಥ ಬುಧ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಯಾವುದೇ ಸಮಸ್ಯೆಗಳಿರು ಕೂಡ ವಿದ್ಯೆಗೆ ಸಂಬಂಧಪಟ್ಟ ದೋಷಗಳು ಈ ವಾರ ತುಂಬ ದೂರವಾಗಿ ಒಳ್ಳೆ ವಿದ್ಯೆ, ಒಳ್ಳೆ ಪರ್ಸೆಂಟನ್ನು ಪಡ್ಕೊಳ್ಳುವಂಥದ್ದಾಗಿರುತ್ತೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಈ ರಾಶಿಯಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ದುಷ್ಪರಿಣಾಮ ಬೀರುತ್ತೆ. ಕಂಟಕ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡ್ಕೋಬೇಕಾಗತ್ತೆ. ಆರೋಗ್ಯ ಪ್ರಾಪ್ತಿ, ಒಳ್ಳೆ ಆರೋಗ್ಯ ಪ್ರಾಪ್ತಿ, ಔಷಧಿ ಸಿಗುತ್ತೆ ಖಂಡಿತವಾಗ್ಲೂ ಕೂಡ. ಉದ್ಯೋಗ ಪ್ರಾಪ್ತಿ ಸಿಗುತ್ತೆ ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ. 7ನೇ ಮನೆ ಅಧಿಪತಿ ಶುಕ್ರ ಗ್ರಹ ಬಲವಾಗಿರೋದ್ರಿಂದ, ಕುಟುಂಬ ಸ್ಥಾನದಲ್ಲಿರೋದ್ರಿಂದ, ನಿಮ್ಮ ಸ್ನೇಹ ವರ್ಗದಿಂದ, ನಿಮ್ಮ ಪತ್ನಿಯ ಒಂದು ಮನೆಯಿಂದ, ನಿಮ್ಮ ಗಂಡನ ಮನೆ ಕಡೆಯಿಂದ ಒಳ್ಳೆ ಶುಭ ಕಾರ್ಯಗಳು, ಯತ್ನ ಹಾಗೂ ದುಡ್ಡು ಕಾಸು ಅವರ ಸಹಾಯವನ್ನು ಕೂಡ ನೀವು ಪಡ್ಕೋಬಹುದಾಗಿದೆ. ವಿವಾಹ ಪ್ರಾಪ್ತಿ, ಮದುವೆ ಆಗದೆ ಇರ್ತಕ್ಕಂಥವರಿಗೆ ಸೊ ಖಂಡಿತವಾಗ್ಲೂ ಕೂಡ ವಿವಾಹ ಯೋಗ ಕೂಡಿ ಬಂದಿದೆ. ಆಷಾಢ ಆದರೂ ಸಹ. ಸೊ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರಾಷ್ಟಮ ಅಂತ ಹೇಳ್ತೀವಿ. ಸೊ 9-8ನೇ ತಾರೀಕು ನಿಮಗೆ 8-9ನೇ ತಾರೀಕು ಚಂದ್ರಾಷ್ಟಮ ಅಂತ ಹೇಳ್ತೀವಿ ಖಂಡಿತವಾಗ್ಲೂ ಕೂಡ. ಆ 2 ದಿನಗಳ ಕಾಲ ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಸೊ ತಕ್ಕ ಮಟ್ಟಿಗೆ ನೀವು ಪರಿಹಾರ ಮಾಡ್ಕೋಬಹುದು. ಆ ದಿನದ ಚಂದ್ರಾಷ್ಟಮ ದಿನದಲ್ಲಿ ಯಾವುದೇ ತರಹದ ಕೆಲಸ ಕಾರ್ಯಗಳು ನೀವು ಖಂಡಿತವಾಗ್ಲೂ ಕೂಡ ಅವಾಯ್ಡ್ ಮಾಡಿ, ದೂರದ ಪ್ರಯಾಣ ಅವಾಯ್ಡ್ ಮಾಡಿ. ಖಂಡಿತವಾಗ್ಲೂ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 9ನೇ ಮನೆ ಅಧಿಪತಿ ಗುರು 9ಕ್ಕೆ ವೀಕ್ಷಣೆ ಇರೋದ್ರಿಂದ ಹೊಸ ಪ್ರಯತ್ನಗಳು ಕೈಗೂಡಿ ಬರುತ್ತೆ. ತಂದೆ ಕಡೆಯಿಂದ ನಿಮ್ಗೆ ಏನಾದರೂ ಆಸ್ತಿ ಅಂತಸ್ತು ಏನಾದ್ರು ಬರಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಬಂದು ತಲುಪುತ್ತದೆ. ಸೊ ದೊಡ್ಡ ಮಟ್ಟಕ್ಕೆ ಬದಲಾವಣೆ ಆಗುವಂಥದ್ದಾಗತ್ತೆ. ಉದ್ಯೋಗ ಪ್ರಾಪ್ತಿ, ಒಳ್ಳೆ ಪ್ರಮೋಷನ್ ಸಿಗುವಂಥದ್ದಾಗಿರುತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ದಶಮ ಲಾಭಾಧಿಪತ್ಯ ಶನಿಗ್ರಹ ವೈದ್ಯಲ್ಲ, ಆದರೆ 7ರ ಶನಿಯಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು, ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವಂಥದ್ದು. ಸೊ ಹಾಗಾಗಿ ಒಟ್ಟಾರೆಯಾಗಿ ಈ ವಾರ ನೀವು ಶನಿ ಮಹಾತ್ಮನ ಮೊರೆ ಹೋಗ್ಬೇಕಾಗತ್ತೆ. ಹಾಗೂ ಅದರ ಜೊತೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಮಾಡಬೇಕಾಗತ್ತೆ. ನೀವು ನೀಲಿ ಶಂಖಪುಷ್ಪಿಯ ಬೇರು ಹಾಗೂ ಉತ್ತರಾಣಿ ಬೇರನ್ನ 1 ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಈ ಒಂದು ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ನಿಮ್ಮ ಮೇಷರಾಶಿಯವರಿಗೆ ಈ ವಾರದ ಅದೃಷ್ಟ ಸಂಖ್ಯೆ 3, 6, 9, 1. ಈ ಸಂಖ್ಯೆಯಲ್ಲಿ ನೀವು ಏನು ಕೆಲಸ ಕಾರ್ಯ ಮಾಡಬಹುದು, ಸಕ್ಸಸ್ ಆಗುತ್ತೆ. ಈ ತಾರೀಕಿಗಳು ಕೂಡ ಕೆಲಸ ಕಾರ್ಯ ಮಾಡಬಹುದು, ಸಕ್ಸಸ್ ಆಗುತ್ತೆ. ನಿಮಗೆ ಅದೃಷ್ಟ ಬಣ್ಣ ತಂದುಕೊಡುವಂಥದ್ದು ಬಿಳಿ, ಗಿರೆ ಹಾಗೂ ಕೆಂಪು ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂಥದ್ದಾಗಿರುತ್ತೆ ಮೇಷರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಾಧಿಪತಿ ಶುಕ್ರಗ್ರಹ ರಾಶಿಯಲ್ಲಿ ಗೋಚರಿಸ್ತಕ್ಕಂಥದ್ದು ಮಾನವ ಯೋಗ, ಅದ್ಭುತವಾಗಿರ್ತಕ್ಕಂಥದ್ದು, ಸುಖ ಶಾಂತಿ ನೆಮ್ಮದಿ, ಗೃಹ ಪ್ರಾಪ್ತಿ, ಗೃಹಾರಂಭ ಹಾಗೂ ಏನಾದ್ರು ಹೊಸ ಪ್ರಯತ್ನಗಳು ಮಾಡಿ ಸಕ್ಸಸ್ನ ತಂದುಕೊಳ್ಳುವಂಥದ್ದು, ಗೃಹಾರಂಭ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥ ಒಂದು ಅದ್ಭುತವಾದ ಒಂದು ಅವಕಾಶಗಳನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ.
ಸತಿಪತಿ ಅನ್ಯೋನ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂತ ಒಂದು ವಾರವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೂ ಧನಭಾವದಲ್ಲಿರ್ತಕ್ಕಂಥ ಗುರುಬಲ ತುಂಬಿದೆ, ಶನಿ ಬಲ ತುಂಬಿದೆ, ರಾಹುಕೇತು ಬಲ ತುಂಬಿದೆ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಏನಾದ್ರು ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದ್ರೆ ಖಂಡಿತವಲ್ಲ, ಅಥವಾ ಕೈ ಸಾಲ ಕೇಳಿದ್ರು ಸಹ ಈ ವಾರ ನಿಮಗೆ ಬಂದು ಖಂಡಿತವಾಗ್ಲೂ ಕೂಡ ಆ ಹಣ ಬಂದು ಸೇರುವಂತ ಸಂದರ್ಭ ನಿಮಗೆ. ಹಾಗೂ ಏನಾದ್ರೂ ನೀವು ಹಣದ ಸಂಬಂಧಪಟ್ಟ ಪ್ರಯತ್ನಗಳು ಮಾಡಿ ಕೈ ಬಿಟ್ಟಿದ್ರೆ ಈ ವಾರ ನೀವು ಪ್ರಯತ್ನ ಮಾಡ್ರೆ ಖಂಡಿತವಾಗ್ಲೂ ಕೂಡ ಹಣ ಬಂದು ತಲುಪತಕ್ಕಂಥದ್ದಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೂ 4ನೇ ಮನೆ ಅಧಿಪತ್ಯ ಸೂರ್ಯಗ್ರಹ 2ನೇ ಮನೆಯಲ್ಲಿ ಇರೋದ್ರಿಂದ ಭೂಮಿಗೆ ಸಂಬಂಧವಾದ ಅನುಕೂಲಗಳನ್ನ ಪಡ್ಕೊಳ್ಳುವಂಥದ್ದು, ಒಂದು ಸೈಟ್ ಮಾರಿ ಇನ್ನೊಂದು ಸೈಟ್ ತಗೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಹಾಗೇನೆ ಏನಾದ್ರು ಹೊಸ ಪ್ರಯತ್ನ ಮಾಡಿದ್ವಿ ಸಕ್ಸಸ್ ಆಗತ್ತಾ, ಗೋಪ್ತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗತ್ತಾ ಅಂತ ನೀವು ಕೆಲವು ಖಂಡಿತವಾಗ್ಲೂ ಕೂಡ ಗೋಪ್ತವಾಗಿ ಏನೇ ಮಾಡಿದ್ರು ಕೂಡ ಸಕ್ಸಸ್ ನ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಧನಾಧಿಪತಿ ಹತ್ತಿರದಲ್ಲಿರ್ತಕ್ಕಂಥ ಸಹೋದರ ಅನುಕೂಲಗಳು ತಂದುಕೊಡುವಂಥದ್ದು. ಇಷ್ಟು ದಿನ ಪಾಪ ವಿರುದ್ಧವಾಗಿ ವೈರುತ್ವವನ್ನ ತೋರಿಸ್ತಾ ಇತ್ತು, ಬಟ್ ಈಗ ಒಳ್ಳೆ ಅನ್ಯೋನ್ಯವನ್ನ ತೋರಿಸ್ತಾ ಇದೆ, ಸಹೋದರ ಪ್ರಾಪ್ತಿಯನ್ನ, ಸಹೋದರ ಅನುಕೂಲಗಳನ್ನ ತೋರಿಸ್ತಾ ಇದೆ, ಅನ್ಯೋನ್ಯ ಪ್ರಾಪ್ತಿಯನ್ನು ಕೂಡ ತೋರಿಸ್ತಾ ಇದೆ. ವೃಷಭ ರಾಶಿಯಿಂದ 4ನೇ ಮನೆಯಲ್ಲಿ ಕುಜ ಮತ್ತು ಕೇತು ಇರೋದನ್ನ ವಾಹನ ಅಪಘಾತದಲ್ಲಿ ಸಂಭವಿಸುವಂಥದ್ದು, ನಿಮ್ಮ ಆಸ್ತಿಗೆ ಯಾರಾದ್ರು ಬೇರೆಯವ್ರಿಗೆ ಕಣ್ಣಾಕ್ತಾರೆ, ಕೋರ್ಟು ಕಚೇರಿ ಅಂತ ಅಲ್ಲಿವಾಗ ಮಾಡ್ತಾರೆ ನಿಮಗೆ. ಸೊ ಖಂಡಿತವಾಗ್ಲೂ ಕೂಡ ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಯಾರು ನಿಮಗೆ ತೊಂದರೆ ಕೊಡ್ತಾರೋ ಅವ್ರಿಗೆ ನೀವು ಖಂಡಿತವಾಗ್ಲೂ ಕೂಡ ದೇವ್ರ ಮೊರೆ ಹೋಗ್ಬೇಕಾಗತ್ತೆ. ಕಾರಣ ಯಾಕೆಂದ್ರೆ 4ನೇ ಮನೆಯಲ್ಲಿ ಕುಜ ಕೇತು. ಮತ್ತೆ ಹೆಣ್ಣು ಮಕ್ಕಳಿಗೆ ಗರ್ಭಕೋಶಕ್ಕೆ ಸಂಬಂಧವಾದ ದೋಷವನ್ನ ಎದುರಿಸಬೇಕಾಗತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಸೊ ಯೂಟ್ರಸ್ ಪ್ರಾಬ್ಲಮ್ ಅನ್ನ ತಂದುಕೊಡುವಂಥದ್ದು, ಋತು ಚಕ್ರ ಚಲನವಲನ ಏರುಪೇರುಗಳು ಇರ್ತಕ್ಕಂಥದ್ದು, ಮತ್ತೆ ಶಸ್ತ್ರ ಚಿಕಿತ್ಸೆಗೆ ಒಳಗಾಗುವಂಥದ್ದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಳ್ಳೆ ಅನುಕೂಲ, ಒಳ್ಳೆ SS ಹೈಯರ್ ಎಜುಕೇಶನ್ ಮಾಡಬೇಕು ಅಂತಿದ್ವಿ, ಫಾರಿನ್ಗೆಲ್ಲ ಹೋಗ್ಬೇಕು ಅಂತಿದ್ವಿ ಅಂತಕ್ಕಂಥ ಖಂಡಿತವಾಗ್ಲೂ ಕೂಡ ಅಂತ ಅವಕಾಶ ಬರುತ್ತೆ ಈ ವಾರ. ನೀವು ಪ್ರಯತ್ನ ಮಾಡಿ, ಪ್ರಯಾಣ ಕೂಡ ಸಕ್ಸಸ್ ಆಗುತ್ತೆ, ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಹಾಗೂ ಮಹಾಲಕ್ಷ್ಮಿನ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಎತ್ತರಕ್ಕೆ ನೀವು ಬೆಳೆಯಬಹುದಾಗಿದೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 7ನೇ ಮನೆಯಲ್ಲಿ ಚಂದ್ರ, ವಿವಾಹ ಪ್ರಾಪ್ತಿ, ಮಿತ್ರರಿಂದ ಸಹಾಯ, ಫ್ರೆಂಡ್ಸು. ಸೊ ಇಷ್ಟು ದಿನ ಸ್ವಲ್ಪ ವೈರುತ್ವವನ್ನು ತೋರಿಸ್ತಾ ಇದ್ರು, ಈಗ ಈ ವಾರ ನಿಮಗೆ ಮಿತ್ರತ್ವವನ್ನು ತೋರಿಸುವಂಥದ್ದಾಗಿರುತ್ತೆ. ವಿವಾಹ ಯೋಗ ಕೂಡಿ ಬರುತ್ತೆ ಖಂಡಿತವಾಗ್ಲೂ ಕೂಡ. ಹಾಗೆ 8ನೇ ಮನೆಯಲ್ಲಿ ಖಂಡಿತವಾಗ್ಲೂ ಕೂಡ ಗುರು ವೀಕ್ಷಣೆ ಇರೋದ್ರಿಂದ ಆಯುಷ್ಯ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ತಲೆಗೆ ಪೆಟ್ಟು ಬೀಳುವಂತಹ ಸಂದರ್ಭ ಕೂಡ ಉಂಟು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಧರ್ಮ ಕರ್ಮಾಧಿಪತಿ ಶನಿ ಲಾಭದಲ್ಲಿರೋದ್ರಿಂದ ಧರ್ಮ ಕರ್ಮ ರಾಜಯೋಗ, ಮುಟ್ಟಿದೆಲ್ಲ ಚಿನ್ನ, ಕೃಷಿ ಸಂಬಂಧವಾಗಿ, ತೈಲಕ್ಕೆ ಸಂಬಂಧವಾಗಿ, ಗ್ಯಾರೇಜಿಗೆ ಸಂಬಂಧವಾಗಿ, ವಾಹನಗಳಿಗೆ ಸಂಬಂಧವಾಗಿ ಹೆಚ್ಚು ಲಾಭ ದೊರೆಯುವಂಥದ್ದಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಮತ್ತು ಈ ವಾರ ನಿಮಗೆ ಕುಜ ಮತ್ತು ಕೇತು ಶಾಂತಿ ತಪ್ಪದೆ ಮಾಡ್ಕೋಬೇಕಾಗತ್ತೆ. ದರ್ಬೆ ಮತ್ತು ಉತ್ತರಾಣಿ ಬೇರನ್ನ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಆ ಸಮಸ್ಯೆಗಳಿಂದ ದೂರ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನ ನೀವು ಅನುಭವಿಸ್ಬೋದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಹಾಗೇನೆ ನಿಮ್ಗೆ ಈ ವಾರ ಪೂರ್ತಿ ನಿಮಗೆ ಬಿಳಿ ಹಾಗೂ ಗ್ರೇ ಮತ್ತು ಹಳದಿ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುತ್ತೆ. ಈ ವಾರ ನಿಮಗೆ 1, 2, 3, 9, 6ರ ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಈ ವಾರ ನೀವು ಪ್ರತಿ ಕ್ಷಣ ಕೂಡ ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡಿ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನ ನೀವು ನಿರೀಕ್ಷಿಸಬಹುದು. ಸೊ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಾಧಿಪತಿಯಾದ ಬುಧ ಗ್ರಹ ಧನಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು, ದುಡ್ಡು ಚೆನ್ನಾಗಿ ಓಡಾಡ್ತಕ್ಕಂಥದ್ದಾಗಿರುತ್ತೆ. ಹಲವು ವಾರಗಳಿಂದ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹಣದ ಸಮಸ್ಯೆ ಕೊಡ್ತಾ ಇತ್ತು, ಬಟ್ ಈ ವಾರ ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತೆ. ಲೋನ್ ಏನಾದ್ರು ಪ್ರಯತ್ನ ಮಾಡಿದ್ರೆ, ಬ್ಯಾಂಕ್ಗಳಲ್ಲಿ ಲೋನ್ ಅಪ್ಲೈ ಮಾಡಿದ್ರೆ ವಿಘ್ನಗಳು ಆಗ್ತಾ ಇತ್ತು, ಬಟ್ ಈ ವಾರ ನಿಮಗೆ ಕೂಡಿ ಬರ್ತಾ ಇದೆ. ಕೈ ಬದಲಾವಣೆ, ಕೈ ಸಾಲ ಅಕ್ಕಪಕ್ಕದಲ್ಲಿ ಕೇಳಿದೀನಿ ಯಾರು ಕೊಡ್ತಾ ಇಲ್ಲ, ತುಂಬಾ ಸಮಸ್ಯೆಗಳು, ನೆಕ್ ಮೂಮೆಂಟ್ ಬಂದ್ಬಿಟ್ಟಿದೆ, ದಿಕ್ಕು ದೋಚ್ತಾ ಇಲ್ಲ ಅಂತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದಾಗಿರುತ್ತೆ. ಆದ್ರೆ ಜನ್ಮದಲ್ಲಿ ರವಿ ಮತ್ತು ಗುರು ಇರೋದ್ರಿಂದ ಒಂಥರ ಗೊಂದಲ, ಒಂಥರ ಕೋಪ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಸಂದರ್ಭ ಕೂಡ ಉಂಟು ನಿಮಗೆ. ತೃತೀಯದಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ ಸಹೋದರ ಕಲಹ, ನಿಮಗೆ ಬರ್ತಕ್ಕಂಥ ಹೆಲ್ಪ್ ಬೇರೆಯವ್ರ ಪಾಲಾಗತ್ತೆ, ನಿಮಗೆ ಮಾಡ್ತಕ್ಕಂಥ ಕೆಡುಕು ಖಂಡಿತವಾಗ್ಲೂ ಕೂಡ 10 ಪಟ್ಟು ಹೆಚ್ಚಾಗುತ್ತೆ. ವೈರಿಗಳಿಂದ ಸ್ವಲ್ಪ ಕಾಟ ತಡೆಯಲಾರದೆ ಸೊ ಭಗವಂತನ ಮೊರೆ ಹೋಗ್ಬೇಕಾಗತ್ತೆ. ನೀವು ಪ್ರತಿದಿನ ಕೂಡ ಸೂರ್ಯ ನಮಸ್ಕಾರ,
ಪ್ರತಿ ಕ್ಷಣ ಕೂಡ ಓಂ ನಮಃ ಶಿವಾಯ, ಓಂ ಭಾಸ್ಕರ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡಿ ಇದರಿಂದ ನೀವು ದೂರ ಮಾಡ್ಕೋಬಹುದು. 4ನೇ ಮನೆ ಅಧಿಪತಿ ಆದ ಬುಧ ಗ್ರಹ ಬಲವಾಗಿರೋದ್ರಿಂದ ಭೂಮಿ ಪ್ರಾಪ್ತಿ, ಭೂಮಿ ಮಾರಾಟಕ್ಕಿಟ್ರೆ ಮಾರುವಂಥದ್ದು, ಭೂಮಿ ಖರೀದಿ ಮಾಡುವಂತ ಒಂದು ಅವಕಾಶ ಕೂಡ ಕಲ್ಪಿಸ್ಕೊಡುತ್ತೆ ನಿಮಗೆ. ಒಳ್ಳೆ ಬಿಸ್ನೆಸ್, ವ್ಯಾಪಾರ ವಹಿವಾಟು. ಇಷ್ಟು ವಾರ ನಷ್ಟ ಸಂಭವಿಸ್ತಾ ಇತ್ತು, ಗೊಂದಲ ಕ್ರಿಯೇಟ್ ಆಗ್ತಿತ್ತು. ಈ ವಾರ ನಿಮಗೆ ಹೆಚ್ಚು ಲಾಭ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಹಾರ್ಡ್ ವರ್ಕ್, 10ನೇ ಭಾವದಲ್ಲಿ ಶನಿ ಇರೋದ್ರಿಂದ ಹೆಚ್ಚು ಹೆಚ್ಚು ಪ್ರಯತ್ನ ಮಾಡಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಒಂದು ಅದ್ಭುತವಾಗಿ ಇರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಪಂಚಮಾಧಿಪತಿ ಶುಕ್ರ ವ್ಯಯದಲ್ಲಿ ಶುಭ ಖರ್ಚುಗಳು ಮಾಡ್ತಕ್ಕಂಥ ಖರ್ಚುಗಳು ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿ. 6ನೇ ಭಾವದಲ್ಲಿ ಚಂದ್ರ ಋಣ ವಿಮೋಚನ, ಸಾಲದ ಬಾಧೆಯಿಂದ ದೂರ, ಸಾಲ ತೀರುತ್ತೆ ನಿಮಗೆ ಖಂಡಿತವಾಗ್ಲೂ ಕೂಡ. ಹಾಗೇನೆ ಆರೋಗ್ಯ ಪ್ರಾಪ್ತಿ ಉಂಟು ಮಾಡುತ್ತೆ. ಶತ್ರುಗಳಿಂದ ದೂರ ಮಾಡ್ತಕ್ಕಂಥದ್ದಾಗಿರುತ್ತೆ. ಶತ್ರು ಧ್ವಂಸ ಮಾಡುವಂತ ಒಂದು ಅದ್ಭುತವಾದ ವಾರ ನಿಮಗೆ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. 7ನೇ ಭಾವಕ್ಕೆ ಗುರು ವೀಕ್ಷಣೆ ಇರೋದ್ರಿಂದ ವಿವಾಹ ಯೋಗ ಕೂಡಿ ಬಂದಿದೆ. ಪ್ರಯತ್ನದ ಮೇರೆಗೆ ವಿವಾಹ ವಯಸ್ಸಿನಲ್ಲಿ ಇರ್ತಕ್ಕಂತಹ ಗಂಡಾಗ್ಲಿ ಹೆಣ್ಣಾಗ್ಲಿ ವಿವಾಹ ಯೋಗ ಕೂಡಿ ಬರುತ್ತೆ. ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ಸಕ್ಸಸ್ ಆಗುತ್ತೆ. 8, 9ನೇ ಮನೆ ಅಧಿಪತಿ ಶನಿ ಗ್ರಹ ದಶಮದಲ್ಲಿ ಧರ್ಮ ಕರ್ಮ ರಾಜಯೋಗವನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ಒಂದು ಒಳ್ಳೆ ಪ್ರಯತ್ನ, ಒಳ್ಳೆ ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಶನಿ ಮೊರೆ ಹೋಗ್ಬೇಕಾಗತ್ತೆ. 10ರಲ್ಲಿರ್ತಕ್ಕಂಥ ಶನಿ ಗ್ರಹ ಕರ್ಮಕಾರಕ ಶನಿ ಕರ್ಮ ಭಾವದಲ್ಲಿದ್ದಾಗ ಕರ್ಮ ಫಲಗಳು ಹೆಚ್ಚು ಅಂತಕ್ಕಂಥದ್ದು ಇರುತ್ತೆ. ಏಕಾದಶ ಭಾವಾಧಿಪತ್ಯ ಆದ ಕುಜಗ್ರಹ ತಿರುತ್ತದಲ್ಲಿ ಧೈರ್ಯವಾಗಿರೋದ್ರಿಂದ ಹೆಚ್ಚು ಲಾಭಗಳು ದೊರೆಯುವಂತಹ ಒಂದು ವಾರವಾಗಿರುತ್ತೆ. ವ್ಯಯದಲ್ಲಿ ಶುಕ್ರ ಬಲವಾಗಿರೋದ್ರಿಂದ ಮಾಲವ ಯೋಗವನ್ನು ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಮನೆ ಕಟ್ಟುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಒಳ್ಳೆ ಬಟ್ಟೆಗಳು ಮತ್ತು ಬೇರೆ ಬೇರೆ ವಸ್ತುಗಳು, ಹೊಸ ಪ್ರಯತ್ನ ಕೂಡಿ ಬರುವಂತ ಒಂದು ವಾರವಾಗಿರುತ್ತೆ. ಅನಾವಶ್ಯಕ ಖರ್ಚುಗಳನ್ನ ದೂರ ಮಾಡಿ ಶುಭ ಖರ್ಚುಗಳನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳಿ. ಖಂಡಿತವಾಗಲೂ ಕೂಡ ಸಕ್ಸಸ್ ಆಗುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 2, 1, 6, 5ರ ಸಂಖ್ಯೆ ನಿಮಗೆ ಒಳ್ಳೆ ಅದೃಷ್ಟ ತಂದು ಕೊಡುವಂತ ಒಂದು ಸಂಖ್ಯೆಗಳಾಗಿರುತ್ತೆ. ಬಿಳಿ ಮತ್ತು ಗ್ರೇ ಮತ್ತು ಹಳದಿ ಬಣ್ಣಗಳು ನಿಮಗೆ ಅದೃಷ್ಟ ತಂದು ಕೊಡುವಂತ ಒಂದು ವಾರವಾಗಿರುತ್ತೆ. ಉತ್ತರಾಣಿ ಬೇರು, ತುಂಬೆ ಬೇರು, ತುಳಸಿ ಬೇರು, ಈ 3 ಬೇರುಗಳನ್ನು ಕೂಡ 1 ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ. ಹಳದಿ ದಾರವನ್ನು ಸುತ್ತಿಸಿ ಪರ್ಸಲ್ಲಿ ಇಟ್ಕೊಳ್ಳಿ. ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ, ಯಥೇಚ್ಛವಾಗಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಏನೇ ಸಮಸ್ಯೆಗಳು ಬಂದರೂ ಕೂಡ ದೂರ ಆಗುತ್ತೆ. ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಕಟಕ ರಾಶಿಯಾಧಿಪತಿಯ ಚಂದ್ರಗ್ರಹ ಪಂಚಮದಲ್ಲಿರ್ತಕ್ಕಂಥದ್ದು ಸೂಪರ್. ಒಳ್ಳೆ ಅದೃಷ್ಟ, ಒಳ್ಳೆ ಕೀರ್ತಿ, ಮಕ್ಕಳಿಂದ ಸಹಾಯ ಪಡೆಯಬಹುದು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು, ಈ ವಾರ ಸ್ವಲ್ಪ ತಕ್ಕ ಮಟ್ಟಿಗೆ ಅದನ್ನು ದೂರ ಮಾಡುತ್ತೆ. ಒಳ್ಳೆ ವಿದ್ಯೆಯನ್ನು ಪಡ್ಕೋತಾರೆ. ಅವ್ರ ಕಡೆಯಿಂದ ಚಿಕ್ಕ ಪುಟ್ಟವರಾಗಲಿ ದೊಡ್ಡವರಾಗಲಿ ಈ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥ ಮಕ್ಕಳಿಂದ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ರಾಶಿಯಲ್ಲಿ ಬುಧ ಕೂತಿದ್ದಾನೆ. ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಲಾಭ ದೊರೆಯುತ್ತೆ. ಆದರೆ 2ರಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು ಮೃತ್ಯು ಅಪಮೃತ್ಯು ದೋಷ, ಅಕಾಲ ದೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಮೃತ್ಯುಂಜಯ ಮಂತ್ರವನ್ನ ಪಠಿಸ್ಬೇಕಾಗತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರು ಖಂಡಿತವಾಗ್ಲೂ ಕೂಡ ಕುಜ ದೋಷಕ್ಕೊಳಗಾಗಿದೆ, ಸರ್ಪ ದೋಷಕ್ಕೊಳಗಾಗಿದೆ. ಕುಜನ ಮತ್ತು ಮಹಾಗಣಪತಿ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಈ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು. ಹಣ ಕೈಯಿಂದ ಹೋದ್ರೆ ಈ ವಾರ ಬರೋದಿಲ್ಲ. ಇವೇನಾದ್ರು ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ಇನ್ನಷ್ಟು ಎತ್ತರಕ್ಕೆ ಸಾಲ ಹೆಚ್ಚಿಗೆ ಮಾಡ್ಕೊಳ್ಳುವಂತ ಸಂದರ್ಭ, ಬಟ್ ಅವಾಯ್ಡ್ ಮಾಡಿ. ಖಂಡಿತವಾಗ್ಲೂ ಕೂಡ ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ 3ನೇ ಮನೆ ಅಧಿಪತಿ ಆದ ಬುಧಗ್ರಹ ಲಗ್ನದಲ್ಲಿ ಒಳ್ಳೆ ಹೆಲ್ಪ್, ನೀವು ಬೇರೆಯವರ ಸಹಾಯ ಮಾಡುವಂತ ಒಂದು ವಾರ, ಬೇರೆಯವರು ಕೂಡ ನೀವು ಸಹಾಯ ಮಾಡುವಂತ ಒಂದು ಅದ್ಭುತವಾದ ವಾರ, ಲೆಕ್ಕಾಚಾರ ಜೀವನ ಮಾಡುವಂತ ಒಂದು ವಾರವಾಗಿರುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ 4ನೇ ಮನೆ ಅಧಿಪತಿ ಆದ ಶುಕ್ರಗ ಲಾಭದಲ್ಲಿ ನೀವೇನಾದರೂ ಮನೆ ಅಥವಾ ಗಾಡಿ ಅಥವಾ ಖಾಲಿ ಭೂಮಿ ಏನಾದ್ರು ಮಾರಾಟಕ್ಕೆ ಇಟ್ಟರೆ ಖಂಡಿತವಾಗ್ಲೂ ಕೂಡ ಅದು ಸೇಲ್ ಆಗಿ ಲಾಭ ದೊರೆಯುವಂಥದ್ದು. ಕಳೆದ ವಾರಗಳಲ್ಲಿ ಕಡಿಮೆ ಬೆಲೆ ಕೇಳ್ತಾ ಇದ್ರು, ಈ ವಾರ ನಿಮಗೆ ಅವರೇ ಕೂಡ ಇನ್ನಷ್ಟು ಹೆಚ್ಚಿಗೆ ನಾನು ಬೆಲೆ ಕೊಡ್ತೀನಿ ಅಂತ ಹೇಳಿ ಅವರಾಗೆ ಬಂದು ನಿಮಗೆ ಕೇಳಬಹುದು. ಅವರಿಗೆ ನೀವು ಕೊಟ್ಟರೆ ಹೆಚ್ಚು ಲಾಭ ಕೂಡ ಪಡ್ಕೋಬಹುದು. ಭೂಮಿಗೆ ಸಂಬಂಧವಾಗಿ, ವಾಹನಕ್ಕೆ ಸಂಬಂಧವಾಗಿ, ಮನೆಗೆ ಸಂಬಂಧವಾಗಿ. ಆದರೆ ಇನ್ನೊಂದು ವಿಶೇಷ ಅಂದ್ರೆ ಇಂಟೀರಿಯರ್ಗೆ ಸಂಬಂಧವಾಗಿ ಬಟ್ಟೆಗಳು ಕೂಡ ಬಂದು ತಲುಪುವಂತ ಒಂದು ವಾರವಾಗಿರುತ್ತೆ ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಆದ್ರೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಾನಸಿಕ ತೊಂದರೆ, ಮನಸ್ಸಿಗೆ ಚಿಂತೆ, ಸ್ವಲ್ಪ ದೇವಿಯ ಆರಾಧನೆ ಮಾಡಬೇಕಾಗತ್ತೆ. ಅನ್ನಪೂರ್ಣೇಶ್ವರಿಯ ಸಾಕ್ಷಾತ್ ಮೀನಾಕ್ಷಿ ದೇವಿ ಅಶ್ವಿನ್ ನಮಃ ಅಂತಕ್ಕಂಥ ಮಂತ್ರ, ಮೀನಾಕ್ಷಿ ದೇವಿಯ ಒಂದು ಅನುಗ್ರಹವನ್ನು ಪಡ್ಕೋಬೇಕಾಗತ್ತೆ. ಆ ಒಂದು ಮೀನಾಕ್ಷಿ ದೇವಿಯನ್ನ ನೀವು ಮನಸಾರ ನೀವು ಬೇಡ್ಕೊಂಡ್ರೆ
ಈ ಸಮಸ್ಯೆಗಳಿಂದ ಪಾರಾಗಬಹುದು. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಸಪ್ತಮ ಅಷ್ಟಮ ರಾಶಿಯಾಧಿಪತಿ ಶನಿ ಗ್ರಹ ಸೊ ಭಾಗ್ಯದಲ್ಲಿರೋದ್ರಿಂದ ತಂದೆಯಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ತಂದು ಕೊಡುವಂತ ಒಂದು ವಾರವಾಗಿರುತ್ತೆ. ಅಷ್ಟಮ ಸ್ಥಾನಕ್ಕೆ ಗುರು ವೀಕ್ಷಣೆ ಇರೋದ್ರಿಂದ ಆರೋಗ್ಯ ಪ್ರಾಪ್ತಿ. ಸ್ವಲ್ಪ ನಿಮಗೆ ವೈದ್ಯರ ಮೊರೆ ಹೋದಾಗ ವೃದ್ಧರು, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವೃದ್ಧರಿಗೆ ಸ್ವಲ್ಪ ಅನಾನುಕೂಲಗಳು ಕಿರಿಕಿರಿ ಆಗ್ತಾ ಇತ್ತು. ಆದ್ರೆ ಈ ವಾರ ನಿಮಗೆ ಸೊ ಅದಕ್ಕೆ ಔಷಧಿ ಸಿಗುವಂಥದ್ದಾಗ್ಲಿ, ಒಳ್ಳೆ ಡಾಕ್ಟರ್ ಮೊರೆ ಹೋದಾಗ ಟ್ರೀಟ್ಮೆಂಟ್ ಸಿಗುವಂಥದ್ದಾಗ್ಲಿ ಎಲ್ಲ ಕೂಡ ಅನುಕೂಲಕರವಾಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವೃದ್ಧರಿಗೆ ಹಾರ್ಡ್ ವರ್ಕ್, ಕೃಷಿ ಸಂಬಂಧವಾಗಿ ಒಳ್ಳೆ ಲಾಭ ತಂದು ಕೊಡುತ್ತೆ. ಖಂಡಿತವಾಗ್ಲೂ ಕೂಡ ಮಳೆ ಬೆಲೆ ಹೆಚ್ಚಾಗಿ ವಾರ ನಿಮಗೆ ಒಳ್ಳೆ ಲಾಭದಾಯಕವಾಗಿ ಸೊ ನಿಮಗೆ ದಿನಸಿಗಳಿಗೆ ನೀವು ಮಾಡ್ತಕ್ಕಂಥ ಯೋಜನೆಗಳಿಗೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಜಕಾರಣಿಗಳಿಗೆ ಒಳ್ಳೆ ಅನುಕೂಲಕರವಾದ ಫಲಗಳನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಶತ್ರುಗಳು ದೂರ ಆಗ್ತಾರೆ. ಇನ್ನಷ್ಟು ಪಕ್ಷದಲ್ಲಿ ಬೆಳೀಲಿಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾನೆ. ಖಂಡಿತವಾಗ್ಲೂ ಕೂಡ ಶನಿ ಮಹಾತ್ಮ ಜನ ಆಕರ್ಷಣವನ್ನ, ಜನರ ಬೆಂಬಲವನ್ನ ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಏಕಾದಶ ಭಾವದಲ್ಲಿ ಶುಕ್ರ ಇರೋದ್ರಿಂದ ವಿಶೇಷ ಧನ ಲಾಭ, ವಿಶೇಷವಾಗಿ ವಾಹನ, ಕೃಷಿ ಮತ್ತು ಗೃಹ ಮತ್ತು ಖಾಲಿ ಸೈಟ್ಗಳಿಂದ ನಿಮ್ಗೆ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದಾಗಿರುತ್ತೆ. ವೈದ್ಯದಲ್ಲಿ ಗುರು ಇರೋದ್ರಿಂದ ಸೊ ಶುಭ ಕಾರ್ಯಗಳನ್ನ ಹೆಚ್ಚಿಗೆ ಮಾಡಿ ಸೊ ಜೀವನದಲ್ಲಿ ಬದಲಾವಣೆ ಕಂಡುಕೊಳ್ಳಿ. ಈ ವಾರದಲ್ಲಿ ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಈ ವಾರ ನಿಮಗೆ 1, 2, 3, 9, 6ರ ಸಂಖ್ಯೆ ನಿಮಗೆ ಅನುಕೂಲಕರವಾದ ಫಲಗಳನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಈ ವಾರ ನಿಮಗೆ ಬೇವಿನ ಬೇರು ಹಾಗೂ ಗರಿಕೆ ಈ ಎರಡೂ ಕೂಡ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಪರಿಹಾರವಾಗಿ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನ ನಿರೀಕ್ಷಿಸಬಹುದು. ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಾಧಿಪತಿ ಸೂರ್ಯ ಗ್ರಹ ಲಾಭದಲ್ಲಿರ್ತಕ್ಕಂಥದ್ದು, ಹೆಚ್ಚು ಲಾಭ, ಸೂಪರ್ ಕೋಟಿ ದೋಷಗಳನ್ನ ದೂರ ಮಾಡ್ತಕ್ಕಂಥದ್ದು. 11ನೇ ಮನೆಯಲ್ಲಿ ಸೂರ್ಯಗ್ರಹ ಇದ್ರೆ ಕೋಟಿ ಸಮಸ್ಯೆಗಳನ್ನ ಎದುರಿಸುವಂಥದ್ದು, ಕೋಟಿ ಸಮಸ್ಯೆಗಳನ್ನ ದೂರ ಮಾಡ್ತಕ್ಕಂಥ ಒಂದು ಯೋಗ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ರಾಶಿಯಲ್ಲೇ ಇರ್ತಕ್ಕಂಥ ಕುಜ ಮತ್ತು ಕೇತು ಇವಕ್ಕೆಲ್ಲ ಸ್ವಲ್ಪ ಕಡಿವಾಣ ಹಾಕ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ಆದ್ರೆ ನೀವುಗಳು ಪ್ರತಿಯೊಬ್ಬರು ಕೂಡ ರಾಹು ಮತ್ತು ಕೇತು, ಈಗ ಸರ್ಪದೋಷ ಅಂತ ಹೇಳ್ತೀವಿ, ಸ್ನೇಹವರ್ಗ ದೋಷ ಅಂತ ಹೇಳ್ತೀವಿ, ಗಂಡ ಹೆಂಡತಿ ಸಮಸ್ಯೆಗಳು ಅಂತ ಹೇಳ್ತೀವಿ, ಮೋಸ ವಂಚನೆ ಅಂತ ಹೇಳ್ತೀವಿ, ಇದೆಲ್ಲ ಕೂಡ ನಿಮಗೆ ಕಟ್ಟಿಟ್ಟ ಬರುತ್ತೆ. ಇನ್ನಷ್ಟು ವಾರಗಳು, ಈ ವಾರ ಮಾತ್ರ ಅಲ್ಲ, ಕಳೆದ ವಾರನೂ ನಾನು ಇದನ್ನೇ ಹೇಳಿದ್ದೆ, ಈ ವಾರನೂ ಹಾಗೆ ಮುಂದುವರಿಯುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಸಹಾಯ ಸಿಗುತ್ತೆ. ಕಾರಣ 10ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಮಾಲವ್ಯೋಗ, ಇದನ್ನ ಮೀರಿ ಫಲ ಮಾಡಿ ಏನಾದ್ರೂ ಒಂದು ಹೊಸ ದಾರಿ ಹುಡುಕುವ ಒಂದು ಪ್ರಯತ್ನ ಕೂಡ ಮಾಡ್ತೀರಾ. ಆ ಒಂದು ಉದ್ಯೋಗ ಪ್ರಾಪ್ತಿ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು, ಹಿಡಿದಿದೆಲ್ಲ ಲಾಭ ತಂದು ಕೊಡುವಂಥದ್ದು, ಚಿನ್ನವಾಗಿ ಪರಿವರ್ತನೆ ಆಗುವಂತ ಒಂದು ವಾರವಾಗಿರುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಅದರ ಮಾನಸಿಕ ದೈಹಿಕ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಇಡೀ ವಾರ ಪೂರ್ತಿ ಎಚ್ಚೆತ್ಕೋಬೇಕು ನೀವು. ಧನಾಧಿಪತಿಯಾಗಿ ವ್ಯಯದಲ್ಲಿ ಹಣ ವ್ಯಯ, ಖರ್ಚು ವೆಚ್ಚಗಳು ಆಗ್ತಕ್ಕಂಥದ್ದು ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದ್ರೆ ಸಹೋದರ ವರ್ಗದಿಂದ ಎಲ್ಲರೂ ಸಹಾಯ ಕೇಳಿರ್ತೀರ, ಇಷ್ಟು ದಿನ ಇಲ್ಲ ಅಂತ ಹೇಳಿ ಮಾಚಿರಬಹುದು, ಕಡೆಗಣಿಸಿರಬಹುದು. ಆದರೆ ಈ ವಾರ ಆ ಒಂದು ಹೆಲ್ಪ್ ಮನೆ ಬಂದು ತಲುಪುತ್ತೆ, ಕೈಗೆ ಬಂದು ತಲುಪುತ್ತೆ. ಸಿಂಹರಾಶಿ ಹುಟ್ಟಿರ್ತಕ್ಕಂಥದ್ದು ಸೂಪರ್. 4ನೇ ಮನೆಯಲ್ಲಿ ಚಂದ್ರ, 5ನೇ ಮನೆಯಲ್ಲಿ ಚಂದ್ರ ಇರ್ತಕ್ಕಂಥ ವಾರವಾಗಿರುತ್ತೆ. ಈ ವಾರ ನಿಮಗೆ ಭೂಮಿ ಯೋಗ, ಭೂಮಿ ಖರೀದಿ ಮಾಡುವಂಥದ್ದು, ಏನೇ ವಿಘ್ನಗಳಿದ್ರು, ಏನೇ ಲಿಟಿಗೇಷನ್ ಇದ್ರು, ಕೋರ್ಟು ಕಚೇರಿ ಅಂತ ಅಳೆದು ಒಂದು ಹಂತಕ್ಕೆ ಬಂದಿದೆ ಅಂತೇಳಿ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ ಭೂಮಿ ಪ್ರಾಪ್ತಿ ಉಂಟು ಮಾಡುವಂಥ ಒಂದು ಯೋಗವಾಗಿರುತ್ತೆ. ಆದರೆ ಮಕ್ಕಳಿಂದ ಗೊಂದಲ, ಗುರುಬಲ ಇದ್ರೂ ಕೂಡ, ಗುರುದೃಷ್ಟಿ ಇದ್ರೂ ಕೂಡ ಖಂಡಿತ ಮಕ್ಕಳಿಂದ ಸ್ವಲ್ಪ ಅಸಹಾಯಕತೆ ಉಂಟು ಮಾಡುತ್ತೆ. ಗುರುಶಾಂತಿ ಮಾಡ್ಕೊಳ್ಳಿ. 6ನೇ ಮನೆ ಅಧಿಪತಿಯಾಗಿ ಸಪ್ತಮಾಧಿಪತಿಯಾದ ಶನಿಗ್ರಹ ನಿಮಗೆ ಅಷ್ಟಮದಲ್ಲಿ ಇರ್ತಕ್ಕಂಥದ್ದು. ಅಷ್ಟಮ ಶನಿ ಪ್ರಭಾವ ಹೆಚ್ಚಾಗಿದೆ. ಇಷ್ಟೆಲ್ಲ ಒಳ್ಳೆ ಟೈಮ್ ಇದ್ರೂ ಕೂಡ ಅಷ್ಟಮ ಶನಿ ಪ್ರಭಾವ ಹೆಚ್ಚಿಗೆ ಇರೋದ್ರಿಂದ ಕಾರ್ಯ ವಿಘ್ನ ಆಗ್ತಕ್ಕಂಥದ್ದು, ವಿಪತ್ತು, ಆಪತ್ತು, ಮೋಸ, ವಂಚನೆಗೊಳಗಾಗುವಂಥದ್ದು ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಎಚ್ಚೆತ್ಕೋಬೇಕು ನೀವು. 2 ಕಣ್ಣು ಸಾಲದು. 7 ವರ್ಷಕ್ಕಿಂತ ಘನಘೋರವಾದದ್ದು ಅಷ್ಟಮ ಶನಿ. ಅರೆ ಸಿಂಹರಾಶಿ ಅಂದ್ರೆ ಬದ್ಧ ವೈರಿತ್ವವನ್ನು ತೋರಿಸುತ್ತೆ. ಸೊ ಹಾಗಾಗಿ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿ ಶಾಂತಿ ಕೂಡ ಮಾಡ್ಕೋಬೇಕಾಗತ್ತೆ. ತಂದೆಯಿಂದ ಅನಾನುಕೂಲ, ಕಿರಿಕಿರಿ, ಮಕ್ಕಳಿಂದ ದ್ವೇಷ ಮಾಡ್ಕೊಳ್ಳುವಂಥದ್ದು, ತಂದೆಯಿಂದ ದ್ವೇಷ ಮಾಡ್ಕೊಳ್ಳುವಂಥದ್ದು. ಆದ್ರೆ ಒಟ್ಟಾರೆಯಾಗಿ ಜೀವನ ಸ್ಥಾನ ಬಲವಾಗಿರೋದ್ರಿಂದ, ಶುಕ್ರ ಬಲವಾಗಿರೋದ್ರಿಂದ ಮುಟ್ಟಿದೆಲ್ಲ ಚಿನ್ನ ಆಗುವಂಥದ್ದು.
ಏಕಾದಶ ಭಾವದಲ್ಲಿರ್ತಕ್ಕಂಥ ಸೂರ್ಯಗ್ರಹ ಈ ವಾರ ನಿಮಗೆ ಹೆಚ್ಚು ಲಾಭದಾಯಕ ಸರ್ಕಾರಿ ಸಂಬಂಧವಾದ ಅನುಕೂಲನ ತಂದುಕೊಡುವಂಥದ್ದು. ರಾಜಕಾರಣಿಗಳಿಗೆ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಜಕಾರಣಿಗಳಿಗೆ ಅಪಮಾನ, ಕೆಟ್ಟ ಹೆಸರು ತಂದುಕೊಡುವಂಥದ್ದು. ಅದನ್ನು ಮೀರಿ ಗುರುಬಲ ಇರೋದ್ರಿಂದ ಅದನ್ನ ಒಂದು ಪಕ್ಕಕ್ಕೆ ಇಟ್ಟು ಒಳ್ಳೆಯ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಳ್ಳುವಂಥ ಒಂದು ಯೋಗ ಸಿಂಹರಾಶಿ ಹುಟ್ಟಿರ್ತಕ್ಕಂಥ ಉಂಟು ಮಾಡುತ್ತೆ. ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ನಿಮಗೆ ಕುಜ ಶಾಂತಿ ಹಾಗೂ ಮಹಾಗಣಪತಿ ಆರಾಧನೆ ಮಾಡ್ಕೋಬೇಕಾಗತ್ತೆ. ನೀವು ಬಿಳಿ ಎಕ್ಕದ ಬೇರು ಮತ್ತು ಗರಿಕೆ ಎರಡೂ ಕೂಡ ಹಳದಿ ದಾರವನ್ನು ಸುತ್ತಿ ಪರ್ಸಲ್ಲಿ ಮತ್ತು ಬ್ಯಾಗ್ಗಳಲ್ಲಿ ಅಥವಾ ಪೆಟ್ಟಿಗೆಗಳಲ್ಲಿ ಇಡೋದ್ರ ಮೂಲಕವಾಗಿ ಪರಿಹಾರವಾಗಿ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನ ಕೊಡ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೆ ಈ ವಾರ ನಿಮಗೆ 1, 2, 3, 9, 5, 6 ಇಷ್ಟು ಸಂಖ್ಯೆಗಳು, ಇಷ್ಟು ತಾರೀಕುಗಳು ನಿಮಗೆ ಅನುಕೂಲ ತಂದು ಕೊಡುತ್ತೆ. ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ಬಿಳಿ ಹಾಗೂ ಗ್ರೇ, ಯೆಲ್ಲೋ, ಆರೆಂಜ್, ಪಿಂಕ್ ಈ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಶುಭವಾಗಲಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಧನ್ಯವಾದಗಳು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಾಧಿಪತಿಯಾದ ಬುಧಗ್ರಹ ಲಾಭದಲ್ಲಿರ್ತಕ್ಕಂಥದ್ದು. ಶನಿ ನೇರವಾಗಿ ದೃಷ್ಟಿ ಇರ್ತಕ್ಕಂಥದ್ದು. ಸ್ನೇಹ ವರ್ಗ ದೋಷ ಮತ್ತು ಮೋಸ ವಂಚನೆ, ಸತಿಪತಿ ಕಲಹ, ಒಬ್ರಿಗೊಬ್ಬರು ಅನುಮಾನ ಪಡುವಂಥದ್ದು, ಸ್ನೇಹಿತರನ್ನ ಮೋಸ ವಂಚನೆಗೆ ಒಳಗಾಗುವಂಥದ್ದು, ಒಂದು ರೀತಿ ಈ ತರ ಇದ್ರು ಕೂಡ ಬುಧ ಲಾಭದಲ್ಲಿರೋದ್ರಿಂದ ವ್ಯಾಪಾರಸ್ಥರಿಗೆ ಹೆಚ್ಚು ಲಾಭ ದೊರೆಯುವಂಥದ್ದು, ಹೊಸ ಪ್ರಯತ್ನಗಳೆಲ್ಲ ಕೂಡ ಕೈಗೂಡಿ ಬರುವಂಥದ್ದು. ಧನ ಭಾಗ್ಯಾಧಿಪತಿಯಾದ ಶುಕ್ರಗ್ರಹ ಭಾಗ್ಯದಲ್ಲೇ ಗೋಚರಿಸ್ತಕ್ಕಂಥದ್ದು. ಕುಟುಂಬದಲ್ಲಿ ಒಳ್ಳೆ ಶುಭ ಕಾರ್ಯಗಳು ಮುಂದುವರಿಸುವಂಥದ್ದು, ಒಳ್ಳೆಯ ವಾತಾವರಣ ಕಂಡು ಬರುವಂಥದ್ದು, ಒಬ್ರಿಗೊಬ್ರು ಅನ್ಯೋನ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು, ದುಡ್ಡು ಕಾಸು ಸರಳವಾಗಿ ಓಡಾಡುವಂಥದ್ದು, ಲಕ್ಷ್ಮಿ ಕಟಾಕ್ಷವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತಂದೆಯಿಂದ ಅನುಕೂಲ, ಮಕ್ಕಳಿಂದ ಅನುಕೂಲ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ. ಆದರೆ ವೈದ್ಯದಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ ಶಸ್ತ್ರಚಿಕಿತ್ಸೆಗೊಳಗಾಗುವಂಥದ್ದು, ಕೈ ಕಾಲಿಗೆ ಪೆಟ್ಟು ಬೀಳುವಂಥದ್ದು ಖಂಡಿತವಾಗ್ಲೂ ಕೂಡ 100% ಒಳಗೆ ಹಾಕುವಂಥ ಪರಿಸ್ಥಿತಿ ಬರುವಂಥದ್ದು ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ವಾರ ಎಚ್ಚೆತ್ಕೋಬೇಕು ನೀವು. ಆದರೆ ಗುರು ಧನಭಾವಕ್ಕೆ ವೀಕ್ಷಣೆ ಇರೋದ್ರಿಂದ ಸರಳವಾಗಿ ಹಣ ಸಮಸ್ಯೆ ಪೂರೈಸ್ತಕ್ಕಂಥದ್ದು. ಸಾಲ ಬಾಧೆ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಸಹೋದರ ಕಲಹ, ಭೂಮಿಯಿಂದ ಕಲಹ, ಮನೆಯಿಂದ ಕಲಹ ಇದೆಲ್ಲ ಕೂಡ ಉಂಟು ಮಾಡ್ತಕ್ಕಂಥದ್ದು. ವಾಹನಗಳ ಅಪಘಾತದಲ್ಲಿ ಸಂಭವಿಸುವಂಥ ಒಂದು ವಾರವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಹುಷಾರಾಗಿರ್ಬೇಕಾಗತ್ತೆ. ಲಾಭಾಧಿಪತಿಯಾದ ಕುಜಗ್ರಹ ಖಂಡಿತವಾಗ್ಲೂ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಲಾಭಾಧಿಪತಿಯಾದ ಚಂದ್ರಗ್ರಹ 5, 6, 4ರ ಮನೆಯಲ್ಲಿ ಗೋಚಾರ ಮಾಡೋದ್ರಿಂದ ಮಕ್ಕಳಿಂದ ಸಹಾಯ ಮತ್ತು ಋಣ ವಿಮೋಚನ ಹಾಗೂ ಅಷ್ಟಮಾಧಿಪತಿ ಕುಜ ಕೇತು ಜೊತೆಯಲ್ಲಿರೋದ್ರಿಂದ ಅಪಮೃತ್ಯು ದೋಷಕ್ಕೊಳಗಾಗುವಂಥದ್ದು ಎಲ್ಲ ಒಂದು ಕಡೆ ಇದ್ರು ಕೂಡ ಬುಧ ಲಾಭದಲ್ಲಿ ಇರೋದ್ರಿಂದ, ರವಿ ದಿಗ್ಬಲವಾಗಿ ನಾಗಯೋಗದಲ್ಲಿ ಇರೋದ್ರಿಂದ ಸರ್ಕಾರಿ ಸಂಬಂಧವಾದ ಸೌಲಭ್ಯಗಳು ಸಿಗುವಂತ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಈ ವಾರ ನೀವು ಓಂ ನಮೋ ನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ಪಠನೆ ಮಾಡ್ಕೊಳ್ಳಿ. 9 ಅಥವಾ 27 ಅಥವಾ 54 ಅಥವಾ 108 ಬಾರಿ ಪಠನೆ ಮಾಡ್ಕೊಳ್ಳಿ. ಓಂ ನಮೋ ನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರ. ಅದರ ಜೊತೆಯಲ್ಲಿ ತುಳಸಿ ಬೇರು, ಬಿಳಿ ಎಕ್ಕದ ಬೇರು ಎರಡೂ ಕೂಡ ನೀವು ಪರ್ಸಲ್ಲಿ ಹಳದಿ ದಾರವನ್ನು ಸುತ್ತಿಸಿ 1 ಇಂಚು ಸಂಗ್ರಹ ಮಾಡಿ ಸಿದ್ಧಿ ಮಾಡಿ ಇಟ್ಕೊಳ್ಳಿ. ಎಲ್ಲ ದೋಷವನ್ನು ಕೂಡ ದೂರ ಮಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಅದೃಷ್ಟ ಸಂಖ್ಯೆ ನಿಮಗೆ 2, 1, 5, 6ರ ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುತ್ತೆ. ನಿಮಗೆ ಬಿಳಿ, ಗಿರೆ, ಕ್ರೀಮ್ ಮತ್ತು ಪಿಂಕ್ ಬಣ್ಣಗಳು ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಾಧಿಪತಿಯಾದ ಶುಕ್ರಗ್ರಹ ಅಷ್ಟಮದಲ್ಲಿ ಸ್ವಕ್ಷೇತ್ರದಲ್ಲಿ ಗೋಚರಿಸ್ತಕ್ಕಂಥದ್ದು. ಆದರೆ ಶನಿ ಬಲ, ಗುರು ರಾಶಿ ಮೇಲೆ ಪ್ರಭಾವ ಸೂಪರ್. 10ನೇ ಮನೆಯಲ್ಲಿ ಬುಧ ಸೂಪರ್. ರಾಶಿಯಾಧಿಪತಿಯಾದ ಶುಕ್ರ ರಾಶಿ ಕೇಂದ್ರದಲ್ಲಿ ಮಾಲವ್ಯ ಯೋಗನುಂಟು ಮಾಡುವಂಥದ್ದು. ಸುಖ, ಶಾಂತಿ, ನೆಮ್ಮದಿ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಅಷ್ಟಲಕ್ಷ್ಮಿ ಯೋಗ, ಅಷ್ಟ ಐಶ್ವರ್ಯ ಯೋಗ, ಶತ್ರು ಸಂಹಾರ ಯೋಗವನ್ನು ಉಂಟು ಮಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಕಿರಿಕಿರಿ ಉಂಟು ಮಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ. 5ನೇ ಮನೆಯಲ್ಲಿರ್ತಕ್ಕಂಥ ರಾಹು ಪ್ರಭಾವ ಹೆಚ್ಚಾಗಿದೆ. ಧನಾಧಿಪತಿಯಾದ ಕುಜ ಲಾಭದಲ್ಲಿರ್ತಕ್ಕಂಥದ್ದು, ಬಾತಕ ಸ್ಥಾನ ಅಂತ ಹೇಳ್ತೀವಿ. ಆದರೆ ಬಾತಕಗಳನ್ನ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಮಿತ್ರರಿಂದ ಧನ ಸಹಾಯ ಪಡೆಯುವಂಥ ಒಂದು ವಾರವಾಗಿರುತ್ತೆ. ಪತ್ನಿಯಿಂದ
ಹೆಣ್ಣಾಗ್ಲಿ ಗಂಡಾಗ್ಲಿ. ಸೊ ಹೆಣ್ಣಾದ್ರೆ ಗಂಡಿಂದ, ಗಂಡಾದ್ರೆ ಹೆಣ್ಣಿಂದ ಸಹಾಯ ಪಡೆಯುವಂತ ಒಂದು ಹಣ ಸಹಾಯ ಪಡೆಯುವಂತ ಒಂದು ವಾರವಾಗಿರುತ್ತೆ. ತುಲಾರಾಶಿ ಹುಟ್ಟಿರ್ತಕ್ಕಂಥವರಿಗೆ ಧನ ಸಹಾಯ, ಕುಟುಂಬದಲ್ಲಿ ಶುಭ ಕಾರ್ಯ ಯತ್ನ, ಹೊಸ ಪ್ರಯತ್ನ ಕೈಗೂಡಿ ಬರುವಂತ ಒಂದು ವಾರವಾಗಿರುತ್ತೆ. ತಂದೆ ವರ್ಗದಿಂದ ನಿಮಗೆ ಅನುಕೂಲ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. 4-5ರ ಅಧಿಪತಿಯ ಶನಿ ಗ್ರಹ ನಿಮಗೆ 6ನೇ ಭಾವದಲ್ಲಿ ಇರೋದ್ರಿಂದ, 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಮಕ್ಕಳಿಂದ ಸಹಾಯಕತೆ ಉಂಟು ಮಾಡುವಂಥದ್ದಾಗಿರುತ್ತೆ. ಮಕ್ಕಳನ್ನ ದ್ವೇಷಿಸ್ಕೋಬೇಕಾಗತ್ತೆ. ಪ್ರೀತಿಯಿಂದ ಇದ್ರೆ ಮಕ್ಕಳಿಂದ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನ ನಿರೀಕ್ಷಿಸಬಹುದು. ಮಕ್ಕಳ ಹೈಯರ್ ಎಜುಕೇಶನ್ ಏನಾದರೂ ಹೊರದೇಶಕ್ಕೆ ಹೋಗಬೇಕು ಅಂತಿದ್ದಾರೆ, 10 ವಾರಗಳಿಂದ ಗೊಂದಲ ಕ್ರಿಯೇಟ್ ಆಗ್ತಿತ್ತು, ವಿಘ್ನಗಳು ಆಗ್ತಿತ್ತು. ಈ ವಾರ ನಿಮಗೆ ಆ ಯೋಗ ಕೂಡಿ ಬರ್ತಾ ಇದೆ. ನೀವು ಉಪಯೋಗಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಹೈಯರ್ ಎಜುಕೇಷನ್ಗೆ ಪ್ರಯತ್ನ ಮಾಡ್ರೆ ಖಂಡಿತವಾಗ್ಲೂ ಕೂಡ ಬುಧ 10ನೇ ಮನೆಯಲ್ಲಿ ಇರೋದ್ರಿಂದ, ಸೊ ಜೀವನ ಸ್ಥಾನ ಬಲವಾಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ವಿದ್ಯಾಕಾರಕ ಬುಧ ನಿಮಗೆ ಬಲವಾಗಿರೋದ್ರಿಂದ ವಿದ್ಯೆಗೆ ಸಂಬಂಧಪಟ್ಟ ಪ್ರಯತ್ನಗಳು ಹೆಚ್ಚು ಲಾಭ ತಂದು ಕೊಡುತ್ತೆ. ಆ ಕಾರ್ಯಗಳು ಮುಂದುವರಿಯುತ್ತೆ. ಖಂಡಿತವಾಗ್ಲೂ ಕೂಡ ಸಪ್ತಮಾಧಿಪತಿಯಾದ ಲಾಭದಲ್ಲಿ ಕುಜಗ್ರಹ ಸತಿಪತಿ, ಒಂದು ಕಡೆ ಅನ್ಯೋನ್ಯ, ಒಂದು ಕಡೆ ಸೊ ಕಿರಿಕಿರಿ, ಗೊಂದಲ, ಕಲಹ ಉದ್ಭವ ಆಗುತ್ತೆ. 3ನೇವರ ಮಾತುಗಳು ಕೇಳಬೇಡಿ, ಹೆಣ್ಣಾಗ್ಲಿ ಗಂಡಾಗ್ಲಿ. ತುಲಾರಾಶಿಲಿ ಹುಟ್ಟಿರ್ತಕ್ಕಂಥ ಹೆಣ್ಣಾಗ್ಲಿ ಗಂಡಾಗ್ಲಿ 3ನೇ ವ್ಯಕ್ತಿಗಳ ಮಾತುಗಳನ್ನ ಕೇಳಿ ಅನುಮಾನ ಪಡಕ್ಕೆ ಹೋಗಬೇಡಿ. ಇಲ್ಲಾಂದ್ರೆ ವಿಚ್ಛೇದನಕ್ಕೊಳಗಾಗಬೇಕಾಗತ್ತೆ, ಗಂಡ ಹೆಂಡತಿ ದೂರ ಆಗ್ಬೇಕಾಗತ್ತೆ. ಕೇತು ಹೊಟ್ಟಿಗೆ ದೂರ ಮಾಡ್ಬಿಡ್ತಾನೆ. ಖಂಡಿತವಾಗ್ಲೂ ಹುಷಾರಾಗಿರಿ. ಆಯುಷ್ಯ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿ, ತಂದೆಯಿಂದ ಅನುಕೂಲ ತಂದುಕೊಡುವಂಥದ್ದು, ವ್ಯಾಪಾರ ವಹಿವಾಟು ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚು ಲಾಭ ದೊರೆಯುತ್ತೆ. ಶುಭ ಖರ್ಚುಗಳನ್ನ ಪರಿವರ್ತನೆ ಮಾಡುವಂತ ಒಂದು ಯೋಗವಾಗಿರುತ್ತೆ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ವಿಷ್ಣು ಕ್ರಾಂತಿ ಬೇರು ಮತ್ತು ಆಮ್ಲ ಅಂದ್ರೆ ಬೆಟ್ಟದ ನೆಲ್ಲಿ ಬೇರು, 2 ಬೇರುಗಳು ಕೂಡ 1 ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಅದಕ್ಕೆ ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡಿ ಸೊ ಪರ್ಸಲ್ಲಿ ಇಟ್ಕೊಳ್ಳಿ, ಬ್ಯಾಗಲ್ಲಿ ಇಟ್ಕೊಳ್ಳಿ, ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ, ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೊಳ್ಳಿ. ಅನುಕೂಲಕರವಾದ ಫಲಗಳನ್ನ ಕೊಡುತ್ತೆ ಈ ಒಂದು ವನಸಿರಿಗಳು. ಈ ವಾರದಲ್ಲಿ ನಿಮಗೆ 1, 3, 9, 5ರ ಸಂಖ್ಯೆ ನಿಮಗೆ ಹೆಚ್ಚು ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಬಿಳಿ, ಗ್ರೇ, ಯೆಲ್ಲೋ, ಆರೆಂಜ್, ರೆಡ್ ಈ ಬಣ್ಣಗಳು ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಶುಭವಾಗಲಿ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಾಧಿಪತಿ ಆದ ಕುಜಗ್ರಹ ದಶಮದಲ್ಲಿ ನಾಗಯೋಗದಲ್ಲಿ ಸರ್ಕಾರಿ ಸೌಲಭ್ಯಗಳು, IAS, IPS, ಆರ್ಮಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅಥವಾ ಈ ರೀತಿಯಾಗಿ ನಾನು ಓದಬೇಕು ಅಂತಕ್ಕಂಥವರಿಗೆ ಒಳ್ಳೆ ಅದ್ಭುತವಾದ ವಾರ ನಿಮಗೆ. ಹಾಗೂ ಪ್ರಯತ್ನದ ಮೇರೆಗೆ ಬದಲಾವಣೆ ಕಂಡುಕೊಳ್ಳುವಂಥದ್ದು. 10 ಹಲವು IPS ಓದಬೇಕು ಅಂತೇಳಿ ವಿಘ್ನ ಆಗ್ತಿತ್ತು, ಡಾಕ್ಟರ್ ಓದಬೇಕು ಅಂತೇಳಿ ವಿಘ್ನ ಆಯಿತು. ಈ ತರ ಎಲ್ಲ ಕೂಡ ಅನುಕೂಲಕರವಾದ ಫಲಗಳನ್ನ ಕೊಡ್ತಕ್ಕಂಥ ನಾಗಯೋಗದ ಒಂದು ವಾರವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಪ್ರಯತ್ನ ಮಾಡಿ ಸಕ್ಸಸ್ ಆಗುತ್ತೆ. ಭಾಗ್ಯದಲ್ಲಿರ್ತಕ್ಕಂಥ ಬುಧ ಅದ್ಭುತವಾದ ಒಂದು ಫಲಗಳನ್ನ ಕೊಡುತ್ತೆ. ಮತ್ತು ರಾಶಿಯಲ್ಲೇ ಚಂದ್ರ, ಭಾಗ್ಯಾಧಿಪತಿ ಆದ ಚಂದ್ರಗೆ ರಾಶಿಯಲ್ಲೇ ಇದ್ದಾಗ ಭಾಗ್ಯವಂತರು ಅದೃಷ್ಟವಂತರನ್ನಾಗಿ ಪರಿವರ್ತನೆ ಮಾಡುತ್ತೆ. ಧನ ಸಹಾಯ ಸಿಗುತ್ತೆ, ಬ್ಯಾಂಕ್ ಲೋನ್ ಎಲ್ಲ ಕೂಡ ಸಿಗುತ್ತೆ, ಕೈ ಬದಲಾವಣೆ ಕೇಳಿದ್ರು ಕೂಡ ಸಿಗುತ್ತೆ. ಬೇರೆಯವರಿಗೆ ಹಣ ಸಹಾಯ ಮಾಡುವಂತ ಒಂದು ಅದ್ಭುತವಾದ ಅವಕಾಶಗಳು ಕೂಡ ನಿಮಗೆ ಕಲ್ಪಿಸ್ಕೊಡುತ್ತೆ. ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿ ಇಟ್ಟಿರ್ತಕ್ಕಂಥವರಿಗೆ ಆದ್ರೆ ಮಕ್ಕಳಿಂದ ಸ್ವಲ್ಪ ಗೊಂದಲ, ಮಕ್ಕಳಿಂದ ಕಿರಿಕಿರಿ, ವಾಹನ ಅಪಘಾತಗಳು ಸಂಭವಿಸುವಂಥದ್ದು. ನಿಮ್ಮ ಹೆಸರಿಗೆ ಏನಾದರೂ ಸೈಟು ಖಾಲಿ ಸೈಟ್ ಇದ್ರೆ ಅದಕ್ಕೆ ಪೆನ್ಷನ್ ಹಾಕಿ ಭದ್ರಪಡಿಸ್ಕೋಬೇಕು, ಇಲ್ಲದಿದ್ರೆ ಬೇರೆಯವ್ರ ಪಾಲಾಗುತ್ತೆ. ಖಂಡಿತವಾಗ್ಲೂ ನೆನಪಲ್ಲಿ ಇಟ್ಕೊಳ್ಳಿ. ಆ ಥರ ದೋಷ ನಿಮ್ಮದು ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಸೊ ವೃಶ್ಚಿಕ ರಾಶಿ ಇಟ್ಟಿರ್ತಕ್ಕಂಥವ್ರಿಗೆ ಸೊ ಸೈಟು ಖಾಲಿ ಸೈಟ್ ಇದ್ದಲ್ಲಿ ಅದಕ್ಕೆ ಬಂದೋಬಸ್ತನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸೂಕ್ಷ್ಮ ಅಂದ್ರೆ ಮುಂದಿನ ವಾರಗಳಲ್ಲಿ, ಈ ವಾರ ಅಂತಲ್ಲ ಮುಂದಿನ ವಾರಗಳಲ್ಲಿ, ಈ ವಾರದಿಂದ ಅದು ಸೂಕ್ಷ್ಮ ತೋರಿಸ್ಕೊಡೋದ್ರಿಂದ ಈ ತರ ಫಲಗಳನ್ನ ಕೊಡ್ತಕ್ಕಂಥದ್ದು ದುರ್ಫಲಗಳು, ಅದನ್ನ ನೀವು ಸರಿಪಡಿಸ್ಕೊಳ್ಳಿ. ಆರೋಗ್ಯ ಪ್ರಾಪ್ತಿ ಸ್ವಲ್ಪ ಮಟ್ಟಿಗೆ ಹೊಲಿಗೆ ಹಾಕುವಂಥದ್ದು, ಸ್ಟಿಚಿಂಗ್ ಹಾಕುವಂಥದ್ದು, ಶಸ್ತ್ರ ಚಿಕಿತ್ಸೆಗೊಳಗಾಗುವಂಥದ್ದು, ವೈರಿತ್ವ ಹೆಚ್ಚಾಗುವಂಥದ್ದು. ಕೇಂದ್ರದಲ್ಲಿರ್ತಕ್ಕಂಥ ಕುಜಗ್ರಹ 6ನೇ ಭಾವಾಧಿಪತಿಯಾಗಿ ಮದುವೆ ವಯಸ್ಸಲ್ಲಿರ್ತಕ್ಕಂಥ ಗಂಡು ಅಥವಾ ಹೆಣ್ಣಿಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ವಿವಾಹ ಯೋಗ ಕೂಡಿ ಬಂದಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ವಾರದಲ್ಲಿ ನಿಮಗೆ ಆ ಯೋಗ ಕೂಡಿ ಬಂದಿದೆ, ಲಕ್ಷಣಗಳು ತೋರಿಸ್ತಾ ಇದೆ. ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಕೂಡ ಶ್ರಾವಣದಲ್ಲಿ ನಿಮಗೆ ಮದುವೆ ಆಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಮಿತ್ರರಿಂದ ಧನಲಾಭ,
ಮದುವೆ ಆಗಿರ್ತಕ್ಕಂಥವ್ರಿಗೆ ಸಂತಾನ ಪ್ರಾಪ್ತಿ ಆಗಿರುತ್ತೆ. ಖಂಡಿತವಾಗ್ಲೂ ವ್ಯಾಪಾರ ವಹಿವಾಟು ತುಂಬಾ ಚೆನ್ನಾಗಿರುತ್ತೆ ಈ ವಾರ. ಎಲೆ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಮಿತ್ರ ಫಲಗಳು ಹೆಚ್ಚಾಗಿದೆ. ಮಿತ್ರನಿಂದ ಶುಭ ಫಲಗಳು, ಮಿತ್ರನಿಂದ ಫ್ರೆಂಡ್ಸ್ ಇಂದ ಏನ್ ಬೇಕಾದ್ರೂ ನಿಮ್ಮ ಸ್ನೇಹವರ್ಗ ಯೋಗ ಅಂತ ಹೇಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಅಷ್ಟಮದಲ್ಲಿ ಗುರು ಒಳ್ಳೇದಲ್ಲ. ಅಷ್ಟಮ ಗುರು, ಅಷ್ಟಮ ಶನಿಯಂತೆ ಅಷ್ಟಮ ಗುರು, ಅಷ್ಟಮದಲ್ಲಿರ್ತಕ್ಕಂಥ ಸೂರ್ಯಗ್ರಹ. ಕೆಲಸ ಕಾರ್ಯಗಳಲ್ಲಿ, ಸರ್ಕಾರಿ ಕೆಲಸಗಳಲ್ಲಿರ್ತಕ್ಕಂಥವ್ರು ಅನಾಹುತಗಳು. ಸೊ ನೀವೇನಾದ್ರೂ ಲಂಚ ಗಿಂಚ ಅದು ಇದು ಏನೋ ಸ್ವೀಕರಿಸಕ್ಕೆ ಹೋಗಿ ಸಿಗಾಕೊಳ್ಳುವಂಥದ್ದು. ಸೊ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಅಷ್ಟಮ ಗುರು, ಅಷ್ಟಮ ಸೂರ್ಯಗ್ರಹ. ದಶಮದಲ್ಲಿ ಜೀವನ ಸ್ಥಾನದಲ್ಲಿ, ವೃತ್ತಿ ಸ್ಥಾನದಲ್ಲಿ ಕುಜ ಮತ್ತು ಕೇತು. ಅನಾಹುತಲಾಗ್ತಕ್ಕಂಥದ್ದು, ಹಣದ ಸಮಸ್ಯೆ, ಕೆಲಸ ಕಾರ್ಯಗಳಾಗದೇ ಇದ್ರೆ ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರ ನಡೆಯುವಂಥದ್ದು, ನಿಮ್ಮ ಸಹ ಉದ್ಯೋಗಿಯಿಂದ ನಡೆಯುವಂಥದ್ದು, ಕೈ ತೋರಿಸುವಂಥದ್ದು. ನೋಡಿ ಅವರಿಂದ ಆಯ್ತು ಇವರಿಂದ ಆಯ್ತು ಅಂತ ಹೇಳಿ. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಎಚ್ಚೆತ್ಕೋಬೇಕು, ನೆಗ್ಲೆಕ್ಟ್ ಮಾಡಬಾರದು. ಎಲ್ಲ ಒಂದು ಕಡೆ ತಂದೆಯಿಂದ ಇವೆಲ್ಲವನ್ನು ಕೂಡ ತಂದೆ ಸಹಾಯ ಪಡ್ಕೊಂಡು ಒಂದು ಉನ್ನತ ಸ್ಥಾನ ಪಡ್ಕೊಳ್ಳುವಂಥದ್ದು, ಆಯುಷ್ಯ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು. ಆದರೆ ಈ ವಾರ ನಿಮಗೆ ಹೊಸ ಪ್ರಯತ್ನ ಕೈಗೂಡಿ ಬರಬೇಕು ಅಂತಂದ್ರೆ ಸಾಕ್ಷಾತ್ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೋಬೇಕಾಗತ್ತೆ. ಓಂ ಶರವಣ ಭವಾಯ ನಮಃ, ಓಂ ಷಟಾಕ್ಷರಾಯ ನಮಃ, ಓಂ ಸ್ಕಂದಾಯ ನಮಃ. ಈ ಥರ ಮಂತ್ರಗಳು ಏನಾದ್ರು ಯಥೇಚ್ಛವಾಗಿ ಪಟ್ಟಿಸ್ಕೊಳ್ಳಿ, ಹೆಚ್ಚು ಲಾಭ ದೊರೆಯುತ್ತೆ, ಶುಭ ಖರ್ಚುಗಳು ಕೂಡ ಆಗುತ್ತೆ. ಎಲ್ಲ ಕೂಡ ಏನು ತಲೆ ಕೆಡಿಸ್ಕೋಬೇಡಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 5, 6, 9 ಸಂಖ್ಯೆ ಹೆಚ್ಚು ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಈ ವಾರ ಕೆಂಪು, ಪಿಂಕ್, ಬಿಳಿ, ಗ್ರೇ ಈ ಬಣ್ಣಗಳನ್ನ ಬಳಕೆ ಮಾಡಿ ಒಂದು ಅನುಕೂಲಕರವಾದ ಫಲಗಳನ್ನು ಕೊಡ್ತಕ್ಕಂಥದ್ದು. ಬಿಲ್ಪತ್ರೆ ಬೇರು, ಉತ್ತರಾಣಿ ಬೇರು. ಬಿಲ್ಪತ್ರೆ ಬೇರು, ಉತ್ತರಾಣಿ ಬೇರು ಎರಡೂ ಕೂಡ 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಸಿದ್ಧಿ ಮಾಡಿ ಸಾಕ್ಷಾತ್ ಸುಬ್ರಹ್ಮಣ್ಯನ ನೆನಪಿಸ್ಕೊಂಡು ಸಿದ್ಧಿ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ. ಈ ಥರ ಎಲ್ಲ ದೋಷಗಳು ಕೂಡ ದೂರ ಮಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯಾಧಿಪತಿಯಾದ ಗುರುಗ್ರಹ 7ನೇ ಭಾವದಲ್ಲಿ, ಕಳತ್ರ ಭಾವದಲ್ಲಿ, ಸ್ನೇಹಿತರ ಭಾವದಲ್ಲಿ ಸೂಪರ್ ಆಗಿದೆ. ರಾಶಿ ಮೇಲೆ ದೃಷ್ಟಿ, ಗುರು ದೃಷ್ಟಿ ಕೋಟಿ ಪಾಪ ನಾಸ್ತಿ, ಎಲ್ಲ ದೋಷಗಳು ಕೂಡ ನಾಶ ಮಾಡುತ್ತೆ. 9ನೇ ಮನೆ ಅಧಿಪತಿಯಾಗಿ ಸುಖಾಧಿಪತಿ, ಮಾತೃ ಪಿತೃ ಸ್ಥಾನಾಧಿಪತಿಯಾದ ಸೂರ್ಯ ಮತ್ತು ಗುರುಗ್ರಹ. ಮಾತೃ ಪಿತೃ ಈ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಂದ ಒಳ್ಳೆ ಅನುಕೂಲ ಪಡ್ಕೋಬಹುದು. ಖಂಡಿತವಾಗ್ಲೂ ಕೂಡ ಮಾತೃ ಸಹಾಯ ಪಡ್ಕೋಬಹುದು. ಅರ್ಧಾಷ್ಟಮ ಶನಿ, 4ನೇ ಮನೆಯಲ್ಲಿ ಶನಿ ಇದ್ರೂ ಕೂಡ ಗುರು ಮತ್ತು ಸೂರ್ಯ ಬಲವಾಗಿರೋದ್ರಿಂದ ಕೇಂದ್ರ ತ್ರಿಕೋಣ ಸಂಬಂಧಗಳು ಕೇಂದ್ರದಲ್ಲೇ ಇರೋದ್ರಿಂದ ಮಾತೃ ಪಿತೃ ಸಹಾಯ, ವಾಹನ ಅನುಕೂಲಗಳು, ವಾಹನ ಪ್ರಾಪ್ತಿ ಆಗತ್ತೆ. ಖರೀದಿ ಮಾಡುವಂಥ ಒಂದು ಯೋಗ, ಹಳೆ ವಾಹನವನ್ನು ಮಾರಿ ಹೊಸ ವಾಹನ ಖರೀದಿ ಮಾಡುವಂಥ ಒಂದು ಯೋಗ, ಹಾಗೆಯೇ ಸೈಟು ಮಾರಿ ಬೇರೆ ಸೈಟ್ ಖರೀದಿ ಮಾಡುವಂಥ ಒಂದು ಯೋಗ, ಈ ಮನೆ ಬಿಟ್ಟು ಇದಕ್ಕಿಂತ ಒಳ್ಳೆ ಮನೆಗೆ ಹೋಗುವಂಥ ಒಂದು ಯೋಗ ಧನುಷ್ ರಾಶಿಯವರಿಗೆ ಈ ವಾರ ಅದ್ಭುತವಾಗಿರ್ತಕ್ಕಂಥದ್ದು. ಸೊ ಖಂಡಿತವಾಗ್ಲೂ ಕೂಡ ಅಷ್ಟ ಐಶ್ವರ್ಯವನ್ನ ತಂದುಕೊಡುವಂಥ ಒಂದು ವಾರ. ತಂದೆಯಿಂದ ಸ್ವಲ್ಪ, ಯಾಕಂದ್ರೆ ಪಿತೃಸ್ಥಾನದಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ ತಂದೆ ಆಸ್ತಿ ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು, ಅದು ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಕಡೆಯಿಂದ. ಸೊ ತಂದೆ ಆಸ್ತಿ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು. ಕುಜ ಮತ್ತು ಕೇತು 9ನೇ ಮನೆಯಲ್ಲಿ ಪಿತೃಭಾವದಲ್ಲಿ ಇರೋದ್ರಿಂದ. ಆದರೆ ಅದೆಲ್ಲ ಕೂಡ ಮಾಯವಾಗತ್ತೆ. ಕಾರಣ ಗುರು ಬಲ ಇರೋದ್ರಿಂದ, ಗುರು ದೃಷ್ಟಿ ಇರೋದ್ರಿಂದ ಅದೆಲ್ಲ ಕೂಡ ಬರ್ತಕ್ಕಂಥ ಸಮಸ್ಯೆಗಳು ಮಾಯವಾಗತ್ತೆ. ಡೋಂಟ್ ವರಿ. ಸಹೋದರ ಪ್ರಾಪ್ತಿ, ಧೈರ್ಯ ಮಾಡಿಕೊಂಡು ಏನ್ ಬೇಕಾದ್ರೂ ಮುನ್ನುಗ್ಗಿ ಮಾಡಿ. ವಾಹನಗಳಲ್ಲಿ ಸ್ವಲ್ಪ ಓಡಾಡುವಾಗ ಸ್ವಲ್ಪ ನಿಧಾನವಾಗಿರಿ. ಮತ್ತೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಗೊಂದಲ, ಕಿರಿಕಿರಿ. ಈ ರಾಶಿ ಹುಟ್ಟಿರ್ತಕ್ಕಂಥವರ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು. ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಶಸ್ತ್ರಚಿಕಿತ್ಸೆ, ಕೈಕಾಲು ಮುರಿಯುವಂಥದ್ದು, ಹುಷಾರಾಗಿರ್ಬೇಕು. ಸಾಲ, ಅನಿವಾರ್ಯವಾಗಿ ಸಾಲ ಮಾಡಬೇಕಾಗತ್ತೆ ಈ ವಾರ. ಧನುಸ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅನಿವಾರ್ಯವಾಗಿ ದಿಢೀರ್ ಸಾಲಗಳನ್ನ ಮಾಡ್ಕೋಬೇಕಾಗತ್ತೆ. ಶುಕ್ರ 6ನೇ ಮನೆಯಲ್ಲಿ. ಮಿತ್ರರು, ಇಷ್ಟು ದಿನ ಮಿತ್ರರು ಶತ್ರುಗಳಾಗುವಂಥದ್ದು, ಆದ್ರೆ ಮಾಯವಾಗತ್ತೆ. ಬಂದ ಮಾತ್ರಕ್ಕೆ ಮಾಯವಾಗುತ್ತೆ. ಕಾರಣ ಗುರುಬಲ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ವ್ಯಾಪಾರ ವಹಿವಾಟು, ಉದ್ಯೋಗ ಪ್ರಾಪ್ತಿ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಲಾಭಾಧಿಪತಿಯಾದ ಶುಕ್ರರಿಗೆ 6ನೇ ಭಾವದಲ್ಲಿದ್ರು ರಾಶಿಯಿಂದ ಬಲವಾಗಿರೋದ್ರಿಂದ ವಿವಾಹ ಪ್ರಾಪ್ತಿ ಆಗುತ್ತೆ. ವಿವಾಹ ಪ್ರಾಪ್ತಿ ಆಗಿರ್ಬೋದು, ವಾಹನ ಪ್ರಾಪ್ತಿ ಆಗಿರ್ಬೋದು, ಸತಿಪತಿ ಅನ್ಯೋನ್ಯವಾಗಿ ಇರ್ತಕ್ಕಂಥದ್ದಾಗಿರ್ಬೋದು, ಎಲ್ಲವನ್ನು ಕೂಡ ಕೂಡಿ ಬರುವಂಥ ಒಂದು ವಾರ.
ಸೊ ಮಾನಸಿಕ ದೈಹಿಕ ಸಮಸ್ಯೆಗಳು ಕೊಟ್ಟರು ಕೂಡ ತಕ್ಕ ಮಟ್ಟಿಗೆ ಗುರು ದೃಷ್ಟಿಯಿಂದ ಗಜಕೇಶ್ವರಿ ಯೋಗದಿಂದ ಎಲ್ಲವನ್ನೂ ಕೂಡ ದೂರ ಮಾಡುವಂತ ಒಂದು ಅವಕಾಶಗಳು ಕಲ್ಪಿಸ್ಕೊಡ್ತಾನೆ. ಈ ಒಂದು ವಾರ ಧನುಷ್ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಅಶ್ವತ್ಥ ಬೇರು ಮತ್ತು ಬೇವಿನ ಬೇರು, ಅಶ್ವತ್ಥ ಬೇರು, ಬೇವಿನ ಬೇರು, ಎರಡು ಬೇರುಗಳು ಒಂದೊಂದು ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ನೀವು ಯಥೇಚ್ಛವಾಗಿ ಸಿದ್ಧಿಸಿ ಓಂ ಗುಂ ಗುರುವೇ ನಮಃ ಅಂತಕ್ಕಂಥ ಮಂತ್ರಗಳು ಅದಕ್ಕೆ ಪಠಿಸಿ ನೀವು ಪರ್ಸಲ್ಲಿ ಇಡುವ ಮೂಲಕವಾಗಿ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನ ನಿರೀಕ್ಷಿಸಬಹುದು. ನಿಮ್ಮ ಅದೃಷ್ಟ ತಂಗ ಸಂಖ್ಯೆ 1, 2, 3, 9. ಅದೃಷ್ಟ ಬಣ್ಣ ಪಿಂಕ್, ಯೆಲ್ಲೋ, ಆರೆಂಜ್, ಕೆಂಪು. ಈ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಶುಭವಾಗಲಿ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ರಾಶಿ ಮಕರ ರಾಶಿ. ಮಕರ ರಾಶಿಯಾಧಿಪತಿ ಶನಿ ಗ್ರಹ ತೃತೀಯದಲ್ಲಿರ್ತಕ್ಕಂಥದ್ದು. ಶನಿ ಬಲವಾಗಿರ್ತಕ್ಕಂಥದ್ದು. ಅಷ್ಟಲಕ್ಷ್ಮಿ ಯೋಗ, ಅಷ್ಟೈಶ್ವರ್ಯ ಯೋಗ, ವ್ಯಾಪಾರ, ವಹಿವಾಟು, ಅವು ಇವು ಆಲ್ಮೂಲ ಎಲ್ಲವನ್ನು ಕೂಡ ರೂಪಿಸ್ತಕ್ಕಂಥದ್ದು ಶನಿ ಗ್ರಹ ಬಲವಾಗಿರ್ತಕ್ಕಂಥದ್ದು. ಆದರೆ 2ರಲ್ಲಿರ್ತಕ್ಕಂಥ ರಾಹು ಕುಟುಂಬದಲ್ಲಿ ಅಶಾಂತಿ, ಕೌಟುಂಬಿಕ ಕಲಹವನ್ನು ಉಂಟು ಮಾಡ್ತಕ್ಕಂಥದ್ದು, ಮೃತ್ಯು ಅಪಮೃತ್ಯು ದೋಷ ಉಂಟು ಮಾಡ್ತಕ್ಕಂಥದ್ದು, ಸರ್ಪದೋಷ, ಕೇತು 8ನೇ ಮನೆಯಲ್ಲಿ ಅಕಾಲ ದೋಷವನ್ನು ಉಂಟು ಮಾಡ್ತಕ್ಕಂಥದ್ದು, ಮೃತ್ಯು ದೋಷವನ್ನು ಉಂಟು ಮಾಡ್ತಕ್ಕಂಥದ್ದು, ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೋಸ ವಂಚನೆಗೊಳಗಾಗುವಂಥದ್ದು, ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಸ್ನೇಹಿತರು ನಿಮಗೆ ದಯೆಯಿಂದ, ಅವರ ಒಂದು ಇಚ್ಛೆಯಿಂದ, ಅವರ ಒಂದು ಕೊಡ್ತಕ್ಕಂಥ ಹೆಲ್ಪ್ ಮುಖಾಂತರವಾಗಿ ಈ ಎಲ್ಲ ದೋಷಗಳು ಕೂಡ ದೂರ ಮಾಡ್ತಕ್ಕಂಥ ಒಂದು ಯೋಗ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಉಂಟು ಮಾಡುತ್ತೆ. 4ನೇ ಮನೆ ಅಧಿಪತಿಯಾದ ಕುಜಗ್ರ ಅಷ್ಟಮದಲ್ಲಿ. ತಾಯಿಯ ಆರೋಗ್ಯದ ಸ್ವಲ್ಪ ವ್ಯತ್ಯಾಸಗಳು. ನಿಮ್ಮ ಹೆಸರಿಗೆ ಏನಾದರೂ ಆಸ್ತಿ ವಾಹನಗಳಿದ್ರೆ ಕಲವಾಗ್ತಕ್ಕಂಥದ್ದು, ನಿಮ್ಮ ಹೆಸರಿಗೆ ಸೈಟ್ ಏನಾದ್ರು ಇತ್ತು ಅಂದರೆ ಅದಕ್ಕೆ ನಂದು ಅಂತ ಹೇಳಿ ಅಕ್ಕಪಕ್ಕದವ್ರ ಕಿರಿಕಿರಿ ಮಾಡುವಂಥದ್ದು, ಲಿಟಿಗೇಷನ್ ಬರುವಂಥದ್ದು. ಈ ವಾರ ನಿಮಗೆ ಯಾವುದೇ ಥರದ ಭೂಮಿಗೆ ಸಂಬಂಧವಾಗಿ ನೀವು ಹಣವನ್ನು ನೀವು ಅಡ್ವಾನ್ಸ್ ಆಗಿ ಕೊಡಬಾರದು. ಅಡ್ವಾನ್ಸ್ ಆಗಿ ನೀವು ಖರೀದಿ ಮಾಡಿದ್ರು ಸರಿ, ಮಾರಿದ್ರೂ ಸರಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಭೂಮಿಗೆ ಸಂಬಂಧವಾಗಿ ಯಾವುದೇ ಕೆಲಸ ಕಾರ್ಯಗಳು, ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ದೋಷ ಉಂಟು ಮಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಚ್ಚೆತ್ಕೋಬೇಕಾಗತ್ತೆ. ಮಕ್ಕಳಿಂದ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಯಶಸ್ಸು, ಕೀರ್ತಿ, ಐಶ್ವರ್ಯ ಯೋಗವನ್ನು ತಂದುಕೊಡುವಂಥದ್ದು, ಒಂಥರ ದಿಢೀರ್ ಅದೃಷ್ಟವನ್ನು ನಿರೀಕ್ಷಿಸಬಹುದು. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 6ನೇ ಮನೆಯಲ್ಲಿ ಸೂರ್ಯ ಒಳ್ಳೆಯದು, ಆದರೆ ಗುರು ಕೆಟ್ಟದು. ಋಣ, ರೋಗ, ಶತ್ರು ಬಾಧೆಗಳು ಖಂಡಿತವಾಗ್ಲೂ ಕೂಡ. ಶತ್ರುಗಳು ಒಂದು ಕಡೆ, ಸಾಲ ಒಂದು ಕಡೆ, ರೋಗ ಒಂದು ಕಡೆ ಕಿರಿಕಿರಿ ಮಾಡಿದ್ರು ಕೂಡ ಅದೆಲ್ಲ ಕೂಡ ಬಂದ ಮಾತ್ರಕ್ಕೆ ದೂರ ಆಗುವಂಥದ್ದು ಸೂರ್ಯ ಮತ್ತು ಗುರುವಿನಿಂದ. ಮಿತ್ರರಿಂದ ಒಳ್ಳೆ ಸಹಾಯ. ಅಷ್ಟಮದಲ್ಲಿ ಸ್ವಲ್ಪ ಕುಜ ಮತ್ತು ಕೇತು ಬಲವಾಗಿರೋದರಿಂದ ಮೃತ್ಯು ದೋಷ, ಮೃತ್ಯುಂಜಯ ಜಪ ಮಂತ್ರ ಪಠನೆ ಮಾಡ್ಕೊಳ್ಳಿ, ಅಥವಾ ಪಂಚಾಕ್ಷರಿ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ ದೇಶವಾಗಿ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರು. ತಂದೆ ಕಡೆಯಿಂದ ಒಳ್ಳೆ ಶುಭ ಫಲಗಳನ್ನ, ಪತ್ನಿ ಕಡೆಯಿಂದ ಒಳ್ಳೆ ಶುಭ ಫಲಗಳನ್ನ, ಮಿತ್ರರಿಂದ ಒಳ್ಳೆ ಶುಭ ಫಲಗಳನ್ನ ಉಂಟು ಮಾಡತಕ್ಕಂಥ ಒಂದು ವಾರ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಳ್ಳೆ ಕೆಲಸ ಕಾರ್ಯ, ಉದ್ಯೋಗ ಪ್ರಾಪ್ತಿ, ವ್ಯಾಪಾರ ಅನುಕೂಲ, ಕೆಲಸ ಸಿಗದೇ ಇರ್ತಕ್ಕಂಥ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಒಳ್ಳೆ ಉದ್ಯೋಗ ಪ್ರಾಪ್ತಿ, ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ವ್ಯಾಪಾರ ಕೂಡ ಪ್ರಾರಂಭ ಮಾಡ್ಬೋದು ಖಂಡಿತವಾಗ್ಲೂ ಕೂಡ. ದಶಮಕ್ಕೆ ಗುರು ವೀಕ್ಷಣೆ ಇರೋದ್ರಿಂದ, 2ನೇ ಭಾವಕ್ಕೆ ಗುರು ವೀಕ್ಷಣೆ ಇರೋದ್ರಿಂದ ಮಕರ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಚಂದ್ರ ವ್ಯಯದಲ್ಲಿ ಸ್ವಲ್ಪ ಜಲಕಂಟಕ, ನೀರಲ್ಲಿ ಗಂಡಾಂತರಗಳು, ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನೀರಿರೋ ಕಡೆ ಹೋಗ್ಬೇಡಿ. ಈ ವಾರ ಮಕರ ರಾಶಿಲಿ ಹುಟ್ಟಿರ್ತಕ್ಕಂಥವ್ರು ಮಾನಸಿಕ ಗೊಂದಲ ಉದ್ಭವ ಆಗುವಂಥದ್ದು. ನೆಮ್ಮದಿಯಾಗಿರಬೇಕು, ಶನಿ ಶಾಂತಿ ಮಾಡ್ಕೊಳ್ಳಿ. ನೆಮ್ಮದಿಯಾಗಿರಬೇಕು, ಗುರು ಶಾಂತಿ ಮಾಡ್ಕೊಳ್ಳಿ. ಓಂ ದಕ್ಷಿಣಾಮೂರ್ತಿಯೇ ನಮಃ, ಓಂ ಅಶ್ಯ ಸರ್ಪೇಭ್ಯೋ ನಮಃ ಅಲ್ವಾ, ಈ ಮಂತ್ರಗಳ ಪಠನೆ ಮಾಡ್ಕೊಳ್ಳಿ. ಈ ವಾರ ಪೂರ್ತಿ ನಿಮಗೆ ಒಳ್ಳೆ ಅನುಕೂಲ ಫಲಗಳು ಕೊಡಬೇಕು ಅಂದರೆ 5, 6ರ ಸಂಖ್ಯೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ಸಂಖ್ಯೆಗಳು. ಬಿಳಿ, ಗ್ರೇ, ನೀಲಿ ಬಣ್ಣಗಳು ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಈ ವಾರ ನಿಮಗೆ ಸರ್ಪಗಂಧ ಬೇರು, ಉತ್ತರಾಣಿ ಬೇರು, ಸರ್ಪಗಂಧ ಬೇರು, ಉತ್ತರಾಣಿ ಬೇರು 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ. ಶುಭವಾಗುತ್ತೆ. ಒಳ್ಳೆಯದಾಗಲಿ ಮಕರ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಧನ್ಯವಾದಗಳು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲೇ ರಾಹುಗ್ರಹ, ಸಪ್ತಮದಲ್ಲೇ ಕುಜ ಮತ್ತು ಕೇತುಗ್ರಹ. ಸತಿಪತಿ ಕಲಹ ಹಲವು 2-3 ವಾರಗಳಿಂದ ಸ್ವಲ್ಪ ಕಿರಿಕಿರಿ ಗೊಂದಲ ಆಗ್ತಾ ಇದೆ. ಮತ್ತು ಸ್ನೇಹಿತರಿಂದ ಮೋಸ, ಇಷ್ಟು ವರ್ಷ ನಂಬಿ ಈಗ
ಕೆಟ್ಟ ಹೆಸರು ತಂದ್ಕೊಂಡ್ರು ನಿಮ್ಮ ಸ್ನೇಹಿತರು ನಿಮ್ಮ ಕಡೆಯಿಂದ, ಖಂಡಿತವಾಗ್ಲೂ ಕುಂಭರಾಶಿ ಹುಟ್ಟಿರ್ತಕ್ಕಂಥವರಿಗೆ ನೀವು ಕೂಡ ಹುಷಾರಾಗಿರ್ಬೇಕು. ರಾಹು ರಾಶಿಯಲ್ಲೇ ಇರೋದ್ರಿಂದ, ಬಟ್ 7ನೇ ಮನೆಯಲ್ಲಿ ಕುಜ ಕೇತು ಇರೋದ್ರಿಂದ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು. ವಿಪತ್ತು, ಆಪತ್ತು, ಗಂಡನಿಗೆ ಕಂಟಕ ಅಥವಾ ಹೆಂಡತಿಗೆ ಕಂಟಕ, ನಿಮ್ಮ ಸ್ನೇಹಿತರಿಗೆ ಕಂಟಕ. ಎಚ್ಚೆತ್ಕೊಳ್ಳಿ. 2ರಲ್ಲಿರ್ತಕ್ಕಂಥ ಶನಿ ಗ್ರಹ, ಕುಟುಂಬದಲ್ಲಿ ಅಶಾಂತಿ, ಏನೇ ಮಾತಾಡಿದ್ರು ಕೂಡ ಕೆಟ್ಟ ಹೆಸರು ತಂದುಕೊಳ್ತೀರಾ. ಹಣದ ಸಮಸ್ಯೆ, ಕುಟುಂಬದಲ್ಲಿ ಅಗೌರವ ತಂದುಕೊಡುತ್ತೆ ನಿಮಗೆ. ಖಂಡಿತವಾಗ್ಲೂ ಕೂಡ ಸುತ್ತಮುತ್ತಲು ಯಾರೇ ಇದ್ರೂ ಕೂಡ ನಿಮಗೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಕೊಡೋದು. ಅಕ್ಕಪಕ್ಕದವರಾಗಿರ್ಬೋದು, ಉದ್ಯೋಗ ಕೆಲಸ ಕಾರ್ಯಗಳಾಗಿರಬಹುದು, ಮನೆಯಲ್ಲಾಗಿರ್ಬೋದು, ಸತಿಪತಿ ಆಗಿರ್ಬೋದು, ಸಣ್ಣ ಪುಟ್ಟ ಮಕ್ಕಳು ಸ್ಕೂಲಲ್ಲಿ ಕೂಡ ಎಲ್ಲ ಕೂಡ ಹುಷಾರಾಗಿರ್ಬೇಕಾಗತ್ತೆ. ಅದರ 3ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಸಹೋದರ ಕಲಹ, ಸಹೋದರ ವರ್ಗ ದೋಷ, ಅಕ್ಕ ತಂಗಿಂದರಿಗೆ, ಅಣ್ಣ ತಮ್ಮಂದರಿಗೆ. ಸೊ ಇದೆಲ್ಲ ಕೂಡ ದೋಷ. ಯಾರೋ 3ನೇ ವ್ಯಕ್ತಿಯಿಂದ ಯಾರೋ ಏನೋ ಹೇಳಿದ್ರಂತೆ, ಅದರಿಂದ ಮುನಿಸ್ಕೊಂಡ್ರಂತೆ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಂದ್ರು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿಂದ್ರು ಸ್ವಲ್ಪ ಕೇರ್ಫುಲ್ ಆಗಿರಿ, ಅನ್ಯೋನ್ಯವಾಗಿದ್ಬಿಡಿ. ಇಲ್ಲಾಂದ್ರೆ ಕುಜ ಶಾಂತಿ ಮಾಡ್ಕೊಳ್ಳಿ. 4ರಲ್ಲಿ ಶುಕ್ರ, ವಾಹನ ಖರೀದಿ, ಹೂ ಖರೀದಿ, ಮನೆ ಕಟ್ಟಬೇಕು, ಶ್ರಾವಣದಲ್ಲಿ ಪ್ರಾರಂಭ ಮಾಡಬೇಕು, ಏನಾದ್ರು ಪ್ರಯತ್ನ ಮಾಡಂದ್ರೆ ಅದು ಸಕ್ಸಸ್ ಆಗುವಂಥದ್ದು, ಸೂಕ್ಷ್ಮವಾಗಿ ಗೊತ್ತಾಗುವಂಥದ್ದು. ಲೋನ್ ಎಲ್ಲ ಕೂಡ 10 ಹಲವು ತಿಂಗಳಿಂದ ನೀವು ಪರದಾಡಿ ಸೊ ಲೋನ್ ಸಿಗಲಿಲ್ಲ. ಈ ವಾರ ನೀವು ಖಂಡಿತವಾಗ್ಲೂ ಮನೆ ಕಟ್ಟಲಿಕ್ಕೆ ಏನು ಪ್ರಯತ್ನ ಮಾಡಿದ್ರಿ, ವಾಹನ ಖರೀದಿ ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಕೂಡ ವಾಹನ ಖರೀದಿ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ, ಮನೆ ಖರೀದಿ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಕಲ್ಪಿಸ್ಕೊಡುವಂಥ ಒಂದು ವಾರವಾಗಿರುತ್ತೆ. ಮಕ್ಕಳಿಂದ ಖಂಡಿತವಾಗ್ಲೂ ಕೂಡ ಒಳ್ಳೆ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಈ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥ ಮಕ್ಕಳಿಂದ ಸಹಾಯನ ಪಡ್ಕೋಬಹುದು. ಆದರೆ 6ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಸಾಲ ಒಂದು ಕಡೆ ಇರುತ್ತೆ, ಒಂದು ಕಡೆ ವೈರಿಗಳು ಒಂದು ಕಡೆ ದ್ವೇಷಿಸ್ಕೊತಾರೆ, ಶತ್ರು ಬಾಧೆಗಳು, ನರಗಳ ದೌರ್ಬಲ್ಯಕ್ಕೆ ಒಳಗಾಗುವಂಥದ್ದು, ಚರ್ಮದ ಕಾಯಿಲೆಗೆ ಎದುರಾಕೊಳ್ಳುವಂಥದ್ದು, ಋತುಚಕ್ರ ಅಂದ್ರೆ ನಿಮ್ಮ ಗರ್ಭಕೋಶಕ್ಕೆ ಸಂಬಂಧವಾಗಿ ದೋಷವನ್ನು ಎದುರಿಸುವಂಥದ್ದಾಗಿರುತ್ತೆ. ನಿಮ್ಮ ಮಿತ್ರರನ್ನ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಈ ವಾರ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು. ಅಷ್ಟಮಾಧಿಪತಿಯಾದ ಶನಿ ಗ್ರಹ ಖಂಡಿತವಾಗ್ಲೂ ಕೂಡ ಅನಾರೋಗ್ಯ ಸಮಸ್ಯೆ, ನರಗಳ ದೌರ್ಬಲ್ಯವನ್ನು ಉಂಟು ಮಾಡುವಂಥ ಒಂದು ವಾರವಾಗಿರುತ್ತೆ. ಒಳ್ಳೆ ತಂದೆ ಕಡೆಯಿಂದ ಪಿತೃ ಯೋಗವನ್ನ, ತಂದೆ ತಾಯಿ ಕಡೆಯಿಂದ ನಿಮಗೆ ಒಳ್ಳೆ ಅನುಕೂಲ ತಂದುಕೊಡುವಂಥ ಒಂದು ವಾರ. ಇಲ್ಲಿ ಇಷ್ಟು ವಾರ ನಿಮಗೆ ದ್ವೇಷಿಸ್ಕೊಂಡ್ರು ಕೂಡ ಈ ವಾರ ಪ್ರೀತಿಯಿಂದ ನೋಡುವಂಥ ಒಂದು ವಾರವಾಗಿರುತ್ತೆ. ನೀವಾಗಲಿ ಅವರಾಗಲಿ ಖಂಡಿತವಾಗ್ಲೂ ಕೂಡ. ಸೊ ದಶಮಾಧಿಪತಿಯಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ, ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರು, ರಾಜಕೀಯವಾಗಿ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ವಾರ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಸರ್ಕಾರಿ ಆರೋಪಗಳ ಪೆನಾಲ್ಟಿ ಬೀಳುವಂಥದ್ದು ಇವೆಲ್ಲ ಕೂಡ ಎಚ್ಚೆತ್ಕೋಬೇಕು. ಲಾಭಕ್ಕೆ ಚಂದ್ರ, ವ್ಯಯಕ್ಕೆ ಚಂದ್ರ. ಸೊ ಸಾಲ ಮಾಡಿ ಏನೋ ವ್ಯವಹಾರ ಮಾಡೋಣ ಅಂದ್ರೂ ಸೊ ಲಾಭ ದೊರೆಯುತ್ತೆ ಖಂಡಿತವಾಗ್ಲೂ ಕೂಡ. ಇಷ್ಟು ದಿನ ಯೋಚನೆ ಮಾಡಿ ಸಾಕಾಯ್ತಪ್ಪ, ಇನ್ನು ಮುಂದೆ ಆದರೂ ಒಂದು ಒಳ್ಳೆ ಅವಕಾಶ ನಾವು ಕಲ್ಪಿಸ್ಕೊಡೋಣ ಅಂತೇಳಿ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಖಂಡಿತವಾಗ್ಲೂ ಕೂಡ. ಸೊ 10, 12ನೇ ತಾರೀಕು, 12, 13ನೇ ತಾರೀಕು ಸ್ವಲ್ಪ ಜಲಕಂಟಕ ದೋಷ, ಹುಷಾರಾಗಿರಿ. ಶತ್ರುಗಳಿಂದ ಇನ್ನಷ್ಟು ಸೊ ನಿಮ್ಮ ಮೇಲೆ ಕಣ್ಣಾಕ್ತಾರೆ, ಹುಷಾರಾಗಿರಬೇಕು. ಸೊ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಸೊ ನೀವು ಈ ವಾರ ನೀಲಿ, ಶಂಖಪುಷ್ಪ ಬೇರು, ಬನ್ನಿ ಬೇರು, ಸರ್ಪಗಂಧ ಬೇರು, ಈ 3 ಬೇರುಗಳನ್ನು 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 6ರ ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುತ್ತೆ. ಬಿಳಿ ಬಣ್ಣ, ನೀಲಿ ಬಣ್ಣ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲೇ ಶನಿ, ಎಲುವರು ಶನಿ ಕಾಟ. ಹೆಗಲ ಮೇಲಿರ್ತಕ್ಕಂಥ ಶನಿ ತಲೆ ಮೇಲೆ ಕೂತ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗೋದಿಲ್ಲ. ಈ ವಾರ ಅಲ್ಲ, ಇನ್ನಷ್ಟು ವಾರಗಳು ಹಾಗೆ ಮುಂದುವರಿಯುತ್ತೆ ಸಮಸ್ಯೆಗಳು. ಅನಾರೋಗ್ಯ ಸಮಸ್ಯೆ, ಮೋಸ, ವಂಚನೆ, ನಷ್ಟ, ಮತ್ತು ವಿವಾಹ ವಿಳಂಬ ಆಗುವಂಥದ್ದು, ಸತಿಪತಿ ಕಲಹ, ಬೇಡ 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 ಅನಿಸ್ಬಿಡುತ್ತೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಅದರ ಸಹೋದರ ಪ್ರಾಪ್ತಿ, ಶತ್ರು ಸಂಹಾರ ಮಾಡುವಂಥ ಯೋಗ, ವಾಹನ ಖರೀದಿ ಮಾಡೋ, ಸಾಲ ಮಾಡಿ ಆದರೂ ವಾಹನ ಖರೀದಿ ಮಾಡುವಂಥ ಒಂದು ಯೋಗ, ಮಕ್ಕಳಿಂದ ಒಳ್ಳೆ ಅನುಕೂಲ ತಂದುಕೊಡುವಂಥ ಒಂದು ವಾರ, ಧನ ಪ್ರಾಪ್ತಿ ಉಂಟು ಮಾಡುವಂಥ ಒಂದು ವಾರ. ಭೂ ಖರೀದಿಗೋಸ್ಕರ ಎಲುವರೆ ಸೆಕೆಂಡ್ ಟರ್ಮ್ ಅಂತ ಬರ್ತಕ್ಕಂಥವ್ರು, 2ನೇ ಸಲ ಎಲುವರೆ ಶನಿ ಇದ್ದರೆ ಮೀನರಾಶಿ ಹುಟ್ಟಿರ್ತಕ್ಕಂಥವರಿಗೆ ಭೂಮಿ ಪ್ರಾಪ್ತಿ, ಗೃಹ ಪ್ರಾಪ್ತಿ, ವಾಹನ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ಉದ್ಯೋಗ ಪ್ರಾಪ್ತಿ ಉಂಟು ಮಾಡುವಂಥದ್ದು, ಮತ್ತೆ ಪ್ರಮೋಷನ್, ಒಳ್ಳೆ ಕಡೆ ಪ್ರಮೋಷನ್ ಆಗುವಂಥದ್ದು, ರಾಜಕೀಯವಾಗಿರ್ತಕ್ಕಂಥ ಒಳ್ಳೆ ಪದವಿ
ಹುಡ್ಕೊಂಬರುವಂಥದ್ದು, ದೊಡ್ಡ ಮಟ್ಟಿಗೆ ಬೆಳೆಯುವಂಥದ್ದು, ಕಾರ್ಯ ಅನುಕೂಲ ತಂದುಕೊಡುವಂಥದ್ದು, ಯಶಸ್ಸು, ಕೀರ್ತಿ ಮತ್ತು ಮಕ್ಕಳಿಂದ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು. ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳಿದ್ರೆ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದೆ, ಅವರ ವಿದ್ಯಾಭ್ಯಾಸ ಮುಂದುವರಿಯುವಂಥದ್ದು, ಬುದ್ಧಿವಂತಿಕೆಯಿಂದ ಸಾಮರ್ಥ್ಯವಾಗಿ ಮುಂದುವರಿಸುವಂಥದ್ದು, ಸುಖ ಶಾಂತಿ ನೆಮ್ಮದಿಯಿಂದ ಇರುವಂಥದ್ದು, ಭೂ ಖರೀದಿ ವಾಹನ ಖರೀದಿ ಮಾಡೋದಕ್ಕೆ ಒಂದು ಅವಕಾಶ ಬರುವಂಥದ್ದು, ಆರೋಗ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು, ಶತ್ರು ನಾಶ ಮಾಡುವಂಥದ್ದು, ವಿವಾಹ ಪ್ರಾಪ್ತಿ ಕೂಡಿ ಬರುವಂಥ ಒಂದು ವಾರವಾಗಿರುತ್ತೆ. ಆಯುಷ್ಯ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿ ಇರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಮೀನರಾಶಿ ಇಟ್ಟಿರ್ತಕ್ಕಂಥವರಿಗೆ ತಂದೆ ಕಡೆಯಿಂದ ಸ್ವಲ್ಪ ಕೆಲಸ ಕಾರ್ಯಗಳ ಅನಾನುಕೂಲಗಳು ಒಂದು ಕಡೆ. ಸೊ 50-50 ಆವರೇಜ್ ಅಂತ ಹೇಳ್ತೀವಿ. ಉದ್ಯೋಗದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ವಿದೇಶ ಪ್ರಯಾಣ ವಿಘ್ನಗಳು. ನೀನು ಫಾರಿನ್ ಹೋಗೋಣ ಅಂತ ಪ್ರಯತ್ನ ಮಾಡಿದ್ವಿ, ಮೀನರಾಶಿ ಹುಟ್ಟಿರ್ತಕ್ಕಂಥವ್ರು, ಸೊ ವಿಘ್ನಗಳು ಆಗ್ತಕ್ಕಂಥ, ಇನ್ನಷ್ಟು ವಾರ, ಮುಂದಿನ ವಾರ ನೋಡೋಣ, ಇನ್ನೆರಡು ವಾರ ಕಳೆದು ಹೋಗೋಣ ಅಂತಕ್ಕಂಥದ್ದು. ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕು. ಮೀನರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ರಾತ್ರಿ ದೂರದ ಪ್ರಯಾಣವನ್ನ ಒಬ್ಬಂಟಿಯಾಗಿ ಹೋಗೋದನ್ನ ಅವಾಯ್ಡ್ ಮಾಡಿ ಖಂಡಿತವಾಗ್ಲೂ ಕೂಡ. ಸೊ ನೀವು ಮಂದಗತಿಯಲ್ಲಿ ಇರಬಾರ್ದು, ಚುರುಕು ಮಾಡ್ಕೋಬೇಕು. ನೀವು ಹೆಚ್ಚು 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 ಶನಿ ಪ್ರೀತಿ ಮಾಡಬೇಕಾಗತ್ತೆ. ಓಂ ಶಂ ಶನೀಶ್ವರಾಯ ನಮಃ, ಓಂ ಶಂ ಶನೀಶ್ವರಾಯ ನಮಃ, ಓಂ ಆಂಜನೇಯ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡ್ಕೋಬೇಕಾಗತ್ತೆ. ಅಥವಾ ನೋಡಿ, ನಮ್ಮಲ್ಲಿ ನಾವೇ ತಯಾರು ಮಾಡಿರ್ತಕ್ಕಂಥ ಆಂಜನೇಯನ ಗದೆ, ಮೀನರಾಶಿಲಿ ಹುಟ್ಟಿರ್ತಕ್ಕಂಥ 7 ಶನಿ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ಥರ ಆಂಜನೇಯನ ಗದೆ. ಸೊ ಅದರಲ್ಲಿ ಶನಿ ಸಂಬಂಧವಾದ ಮೂಲಿಕೆಗಳು ಹಾಗೂ 7 ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಮತ್ತು ಶನಿ ದಶೆ, ಶನಿ ಭಕ್ತಿ, ಸರ್ಪದೋಷ, ನಾಗದೋಷ, ಕಾಳಸರ್ಪದೋಷ ಅಲ್ವಾ, ಕುಜದೋಷ, ಈ ಥರ ಏನೇ ದೋಷಗಳಿದ್ರು ಅದಕ್ಕೆ ಸಂಬಂಧವಾದ ಮೂಲಿಕೆಗಳನ್ನ ಇದರೊಳಗೆ ಹಾಕಿ ಸಿದ್ಧಿ ಮಾಡಿ ಯಾಗದಲ್ಲಿ, ಮಹಾಯಾಗದಲ್ಲಿ, ಕಾಲಚಕ್ರ ಸರ್ವರಕ್ಷ ಮಹಾಯಾಗವನ್ನ ಇದಕ್ಕೆ ಮಾಡಿ ಸಿದ್ಧಿಸಿ ನಿಮಗೆ ಕೊಡಲಾಗುತ್ತದೆ. ಮೀನರಾಶಿಯವರಿಗೆ ರಾಮಬಾಣವಾಗಿ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ವಸ್ತು ಇದು. ಆಂಜನೇಯನ ಪ್ಯೂರ್ ಬೆಳ್ಳಿನಲ್ಲಿ ಮಾಡಿರ್ತಕ್ಕಂಥ ಗದೆ ಇದು. ಸೊ ಅವಕಾಶ ಇದ್ರೆ ಸೊ ನಮ್ಮ 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ನೀವು ಇದನ್ನ ಬರಮಾಡಿಕೊಂಡು ಸಿದ್ಧಿಸ್ಕೋಬಹುದು, ಪೂಜೆ ಮಾಡ್ಬೋದು. ಮೀನರಾಶಿಲಿರ್ತಕ್ಕಂಥವರಿಗೆ ಶುಭವಾಗಲಿ. ಹಾಗೂ ಈ ವಾರ ನಿಮಗೆ ಅಶ್ವತ್ಥ ಬೇರು, ಶಂಖಪುಷ್ಪ ಬೇರು, 2 ಬೇರುಗಳು 1 ಇಂಚು ಸಂಗ್ರಹ ಮಾಡಿ ಸಿದ್ಧಿ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ, ಪೆಟ್ಟಿಗೆಲಿ ಇಟ್ಕೊಳ್ಳಿ ಅಥವಾ ಬ್ಯಾಗಲ್ಲಿ ಇಟ್ಕೊಳ್ಳಿ. ಸೊ ಈ ವಾರ ನಿಮಗೆ 3, 6, 5ರ ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಇದು ದ್ವಾದಶ ರಾಶಿ ಫಲಗಳಾಗಿದೆ ಖಂಡಿತವಾಗ್ಲೂ ಕೂಡ. ಸೊ ಈ ಥರ ವಸ್ತುಗಳು ನಿಮಗೆ ಏನಾದರೂ ಬೇಕಾಗಿದ್ದರೆ ಸ್ನೇಹಿತರೆ, ನೀವು ಕೂಡ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ಇದನ್ನು ನೀವು ಮನೆ ಪೂಜಾ ರೂಮಲ್ಲಿ ಇಟ್ಕೊಂಡು ಪೂಜೆ ಮಾಡಬಹುದು. ವ್ಯಾಪಾರ ಸ್ಥಳದಲ್ಲಿ ಇಟ್ಕೊಂಡು ಸೊ ಅದಕ್ಕೆ ಅರ್ಚನೆ ಮಾಡ್ಕೋಬಹುದು. ಖಂಡಿತವಾಗ್ಲೂ ಕೂಡ ಸಕಲ ಸಮಸ್ಯೆಗೂ ಒಂದೇ ಪರಿಹಾರ, ಈ ಒಂದು ಆಂಜನೇಯ ಗದೆಗಳು. ಹಾಗೆಯೇ ಪಾಪನಾಶಮಲ್ಲಿ, ಅಗಸ್ತ್ಯ ಬೆಟ್ಟ ತೀರದಲ್ಲಿ, ಅಗಸ್ತ್ಯ ಋಷಿಮುನಿಗಳ ತಪೋಭೂಮಿ ಅಂತ ನಾವೇನು ಹೇಳ್ತೀವಿ, ಆ ಒಂದು ಪಾಪನಾಶಮಲ್ಲಿ ಪ್ರತಿ ತಿಂಗಳು ಕೂಡ ಮಹಾಯಾಗವನ್ನು ಹಮ್ಮಿಕೊಂಡಿರ್ತೀವಿ. ಪ್ರತಿಯೊಬ್ಬರು ಕೂಡ ಆ ಒಂದು ಮಹಾಯಾಗದಲ್ಲಿ ಭಾಗವಹಿಸ್ಬೋದು. ಮುಂಚಿತವಾಗಿ 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಖಚಿತಪಡಿಸ್ಕೊಂಡು ಖಂಡಿತವಾಗ್ಲೂ ಕೂಡ ಭಾಗವಹಿಸಬಹುದು. ಸೊ ನಮ್ಮ ಅಪಾಯಿಂಟ್ಮೆಂಟ್ ಬೇಕಾಗಿದ್ದಲ್ಲಿ ಮುಂಚಿತವಾಗಿ 9986711112 ಅಂತಕ್ಕಂಥ ದೂರವಾಣಿಗೆ ನೀವು ಕರೆ ಮಾಡಿ ಸೊ ನೀವು ಭೇಟಿ ಆಗ್ಬೋದು. ಸೊ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಕೂಡ ಶಾಶ್ವತ ಪರಿಹಾರವನ್ನು ನಾವು ಹುಡುಕೊಡ್ತೀವಿ. ಸೊ ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ನಿಮಗೆ ಶಾಶ್ವತ ಪರಿಹಾರಗಳು ಹುಡುಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅಷ್ಟಿಗೆ ಮುಕ್ತಾಯ ಮಾಡ್ತೀವಿ. ಪುನಃ ನಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.